ಆನಂದ ಸ್ವರೂಪರೇ. ಗುರುದೇವ ಆತ್ಮಾನಂದಜ್ಜ ಅವರು ಏನು ಹೇಳ್ತಾರ ನೋಡೋಣ. ಯಾವಾಗಲೂ ಸುಖಿ ಆಗಿರಬೇಕು ಎಂದರೆ ಲೌಕಿಕದ್ದನ್ನು ಏನನ್ನೂ ಹಚ್ಚಿಕೊಳ್ಳಬಾರದು. ಕ ಎಂದರೆ ಬ್ರಹ್ಮ, ಕಾಶಿ ಎಂದರೆ ಬ್ರಹ್ಮವಾಸಿ, ಬ್ರಹ್ಮನಿಷ್ಠರು ಇರುವಂತಹ ಸ್ಥಾನ. ಶಾರೀರಿಕ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಶರೀರವು ಆರೋಗ್ಯ ಇರುವುದು. ಮಾನಸಿಕ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಮನಸ್ಸು ಆರಾಮ ಇರುವುದು. ಒಮ್ಮೆ ಮೊಣಕಾಲು ಗಡ್ಡೆಗಟ್ಟುವವರೆಗೆ ಧ್ಯಾನಕ್ಕೆ ಕುಳಿತಾಗ ಜ್ಞಾನ ಸಮಾಧಿಯು ಸಾಧಿಸುವುದು. ಏನು ಹೇಳ್ತಾರ ಅಂದ್ರೆ, ಯಾವಾಗಲೂ ಸುಖಿಯಾಗಿರಬೇಕು ಎಂದರೆ ಲೌಕಿಕದ್ದು ಏನನ್ನೂ ಹಚ್ಚಿಕೊಳ್ಳಬಾರದು. ನಮ್ಮೆಲ್ಲರಿಗೂ ಏನು ಬೇಕಾಗೈತ್ರಿ? ಶಾಂತಿ ಸಮಾಧಾನ ಬೇಕಾಗ್ಯದ. ನಮ್ಮ ಮನಸ್ಸು ಶಾಂತಿ ಇಟ್ಕೊಳ್ಳೋದು ಬೇಕಾಗ್ಯದ. ನಮ್ಮ ಮನಸ್ಸಿಗೆ ಸಮಾಧಾನ ಇದ್ರೆ ಎಲ್ಲ ಇದ್ದಂಗನ ರೀ. ಈ ಜಗತ್ತಿನೊಳಗೆ ಏನು ಸಂಪಾದನೆ ಮಾಡಿದರೂ ಮನುಷ್ಯಗೆ ಶಾಂತಿನೇ ಇರಲಿಲ್ಲ ಅಂದ್ರೆ ಆ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿಗೆ ಏನಂತಾನ? ಬೆಂಕಿ ಹಚ್ಚಂತಾನ. ಯಾಕಂತಾನ ಅಂದ್ರೆ ಅದರಿಂದ ನಾವು ಹಿತಾನ ಅನಿಸೋದಿಲ್ಲ. ಮನಸ್ಸು ಸಮಾಧಾನ ಇದ್ರೆ ಏನಿರಲಿಲ್ಲ ಅಂದ್ರೂ ಮನುಷ್ಯಾಗ ತೃಪ್ತತೆ ಇರ್ತೈತಿ. ಅಂದ್ರೆ ಈ ಜಗತ್ತಿನೊಳಗೆ ಅತಿ ಕಿಮ್ಮತ್ತಿಂದ ಯಾವುದಪ್ಪ, ಅತಿ ಮೌಲ್ಯಯುತವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಶಾಂತಿ, ಸಮಾಧಾನ, ನೆಮ್ಮದಿ. ಶಾಂತಿ ಸಮಾಧಾನ ಹೊಂದುವುದನ್ನು ನಾವು ಅಭ್ಯಾಸ ಮಾಡಬೇಕು ಅಂತ. ಯಾವಾಗಲೂ ಶಾಂತಿಯಿಂದ ಇರಬೇಕಾದ್ರೆ, ಸಮಾಧಾನದಿಂದ ಇರಬೇಕಾದ್ರೆ, ಆನಂದದಿಂದ ಇರಬೇಕಾದ್ರೆ ನಾವೇನು ಮಾಡಬೇಕು? ಏನು ಮಾಡ್ಬೇಕ್ರಿ? ಮಹಾತ್ಮರು ಹೇಳ್ತಾರ ಏನು ಮಾಡಬೇಕು ಅಂದ್ರೆ, ಅಪ್ಪವ್ರು ಹೇಳ್ತಾರ, ಯಾವಾಗಲೂ ನಾವು ಸುಖಿಯಾಗಿ ಇರಬೇಕು ಎಂದರೆ ಲೌಕಿಕದ್ದು ಏನನ್ನು ಹಚ್ಚಿಕೊಳ್ಳಬಾರದು. ಆರಾಮಿರ್ಬೇಕಂದ್ರೆ ಲೌಕಿಕದ್ದು ಏನು ಹಚ್ಕೋಬಾರದು ಅಂತ. ಮನಸ್ಸಿಗೆ ನಾವು ಲೌಕಿಕದ್ದು ಹಚ್ಕೊಳಕ್ ಹತ್ವಿ ಅಂತಂದ್ರೆ ತಾಪ ಶುರು ಆಗ್ತದ್ರಿ. ಈಗ ನೋಡ್ರಿ, ಪ್ರಪಂಚದ ಆ ಚಿಂತೆಯನ್ನ ಮನಸ್ಸಿಗೆ ಹಚ್ಕೊಂಡ್ವಿ ಅಂತಂದ್ರೆ ಮನಸ್ಸು ವ್ಯಥೆ ಪಡಕ್ಕೆ ಶುರು ಆಗ್ತದೆ. ಅದನ್ನು ಎಷ್ಟೆಷ್ಟು ಪ್ರಮಾಣದೊಳಗೆ ನಮ್ಮ ಮನಸ್ಸಿಗೆ ಹಚ್ಕೋತೇವಿ ಅಷ್ಟಷ್ಟು ಪ್ರಮಾಣದೊಳಗೆ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ. ಅತಿಮೀರಿ ಹಿಡ್ಕೊಂಡ್ಬಿಟ್ವಿ ಅಂದ್ರೆ ಹುಚ್ಚು ಹಿಡಿದ್ರು ಹಿಡಿಬಹುದು. ಅದಕ್ಕೆ ನಾವು ಯಾವಾಗಲೂ ಆರಾಮದಿಂದ ಇರಬೇಕಾದ್ರೆ ಪ್ರಪಂಚದ ಏನನ್ನು ಹಚ್ಕೊಳಕ್ಕೆ ಹೋಗಬಾರ್ದು. ಗಾಢವಾದ ನಿದ್ರಿ ಒಳಗೆ ನಾವು ಏನನ್ನಾದರೂ ಹಚ್ಕೊಂಡಿರ್ತೇವನ್ರಿ ಮನಸ್ಸಿಗೆ. ಈ ಪ್ರಪಂಚದ ಏನಾರು ಹಚ್ಕೊಂಡಿರ್ತೇವನು ಆರಾಮದೇವಿಲ್ಲ. ನಿದ್ರಿನ ತಿಳಿಸ್ಕೊಡ್ತದೆ ನಮಗೆ. ಇದನ್ನ ಏನೂ ಮನಸ್ಸಿಗೆ ಹಚ್ಕೊಲಿಲ್ಲ ಅಂದ್ರೆ ಆರಾಮಿರ್ತೇವೆ ಅನ್ನೋದು ನಿದ್ರಿನೇ ತಿಳಿಸ್ಕೊಡ್ತೈತಿ. ನಿದ್ರೆಯಾಗ ಏನು ಹಚ್ಕೊಂಡೇ ಇರೋದಿಲ್ಲ ನಾವು ಮನಸ್ಸಿನಾಗ. ಏನು ಹಿಡ್ಕೊಂಡಿರ್ತೇವನ್ರಿ ನೋಡ್ರಿ. ಒಬ್ಬ ಹೆಣ್ಮಗಳಿಗೆ ಅಥವಾ ಒಬ್ಬ ಗಣಮಗ ಯಾರೋ ಬೇದಿರ್ತಾರೆ, ಅವ್ನು ಒಟ್ಟ ಹಳ 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 ಅನ್ನಿಸ್ತಿರ್ತದೆ. ಅವ್ರು ಯಾಕೆ ನನಗೆ ಹಂಗಂದ್ರೆ ಏನು, ನನ್ನ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ, ಅವ್ರು ಯಾಕೆ ಹಂಗಂದ್ರೆ ಏನು ಅಂತಿರ್ತಾನ್ರಿ ಅವ. ಹಂಗೆ ಅನ್ಕೋತ ಅನ್ಕೋತ ರಾತ್ರಿ ಊಟ ಮಾಡ್ತಾನೆ, ನಿದ್ದೆ ಹತ್ತತೆ. ನಿದ್ದೆ ಹತ್ತಿದ ಕೂಡಲೇ ಮುಂಜಾನೆ ಎಂದಿರ್ತಾರ ಅವರು, ಸಂಚನ ಆದ ಹಳ ಹಳದಾಗ ಇರ್ತಾನ. ಅವ್ರು ಯಾಕೆ ನನಗೆ ಹಂಗಂದ್ರೆ ಏನು, ಯವ್ವ ಹೆಂಗಂದ್ರಲ್ಲ ಯವ್ವ ಅವ್ರ ಮನಸ್ಸಿಗೆ ನೋವು ಹಂಗೆ ಮಾತಾಡಿದ್ರು ಅಂತಿರ್ತಾನ. ಎಲ್ಲಿ ಮಠ? ಮಕ್ಕೋಳು ಮಠ. ಮಕ್ಕೊಂಡ್ನಂದ್ರಿ ಆ ಅಂತ ಬಾಯಿ ತೆಗೆದು ನಿದ್ದೆ ಮಾಡಕತ್ತ ಬಿಡ್ತಾನ್ರಿ. ಅದನ್ನು ಮರ್ತ ಬಿಟ್ಟ. ಅವ್ರು ಅಂದಿದ್ದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಮನಸ್ಸಿನಾಗ ಬಿಟ್ಟ ಮುಂಜಾನೆ ಸಂಜೆ ತನಕ ಹಿಡ್ಕೊಂಡಿದ್ದ, ನಿದ್ರೆಯಾಗ ಬಿಟ್ಟ ಆರಾಮನ ಐತಿ. ಅಂದ್ರೆ ಆರಾಮ್ ಇರಬೇಕಾದ್ರೆ ಯಾರಂದದ್ದನ್ನು ಹಚ್ಕೋಬಾರದು. ಮತ್ತು ಏನಾರು ನಮ್ಮ ಜೀವನದಾಗ ಏರುಪೇರಕ್ಕ ಅದನ್ನು ಹಚ್ಕೊಂಡಿವಿ ಅಂದ್ರೆ ನಿದ್ದೆ ಹತ್ತತನ ಹತ್ತು. ಅದನ್ನು ಬಿಟ್ಟರೆ ನಿದ್ದೆ ಹತ್ತೈತಿ. ಅದಕ್ಕೆ ನಾವು ಆರಾಮದಿಂದ ಇರಬೇಕಾದ್ರೆ ಪ್ರಪಂಚದ ಏನನ್ನು ಹಚ್ಕೊಳಕ್ಕೆ ಹೋಗ್ಬಾರ್ದು. ನಿದ್ರಿ ಒಳಗೆ ಮರೆತು ಹೋಗ್ತೇವ್ರಿ. ಅದು ಸಹಜವಾಗಿ ನೈಸರ್ಗಿಕ ರೀತಿಯಿಂದ ಹೋಗ್ತೇವೆ. ಈಗ ನಮಗೆ ಆರಾಮ ಯಾವಾಗ ಬೇಕಾಗೈತಿ ಅಂದ್ರೆ ಎಚ್ಚರಿಕೆ ಒಳಗೆ ಬೇಕಾಗೈತಿ. ಅದಕ್ಕೆ ವಿಚಾರ ಮಾಡಿ 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 ಇದನ್ನೆಲ್ಲ ತಿಳಿದು ಬಿಟ್ಟು ಬಿಡುದ್ರಿ.
ಇದನ್ನು ನಾ ತಲೆಯಾಗ ತುಂಬ್ಕೊಂತೀನಲ್ಲ, ಈ ಪ್ರಪಂಚದ ವಿಚಾರಗಳನ್ನ ತಲೆಯಾಗ ತುಂಬ್ಕೊಂತೀನಲ್ಲ, ಇದರಿಂದ ನನ್ನ ಮನಸ್ಸಿನ ಸಮಾಧಾನ ಕೆಡ್ತೈತೋ ನನ್ನ ಮನಸ್ಸಿನ ಸಮಾಧಾನ ಹೆಚ್ಚಾಕೈತೋ ವಿಚಾರ ಮಾಡ್ಬೇಕು. ಇದನ್ನು ತುಂಬ್ಕೊಂಡಂಗೆ ತಲೆನ ಕೆಡ್ತೈತೆ ನಿಮ್ಯಾಗ. ಇದು ತಲೆ ಕೆಡಿಸೋದೈತಿ. ಇದು ಏನು ಪ್ರಪಂಚದ ವಿಷಯ. ಅದಕ್ಕೆ ಇದನ್ನು ನೆನಪ ಮಾಡೋದು ಬೇಡ. ಮತ್ತು ಗಾಢವಾದ ನಿದ್ರಿ ಒಳಗೆ ನಾ ಎದರ ಭಾವದೊಳಗಿರ್ತೀನಿ? ಆತ್ಮನ ಭಾವದೊಳಗಿರ್ತೀನಿ. ಇರ್ತೇನೆ, ಮರೆತ ಆತ್ಮ ಆಗಿರ್ತೀವಿ, ಮರೆತ ಅರಿವಾಗಿರ್ತೀವಿ. ನೋಡಿ, ಮರೆತ ಅರಿವಾದ್ರೂ ಆರಾಮ ಐತಿ, ಮರೆತರೂ ಅರಿವಿನೊಳಗೆ ಹೋದ್ರೆ ಆರಾಮನ ಐತಿ. ಅದಕ್ಕೀಗ ನಮ್ಗೆ ಎಚ್ಚರಿಕೆ ಒಳಗೆ ಆರಾಮ ಬೇಕಾಗೈತಿ. ಅರತ ತಿಳಿದ ನಾ ಆನಂದ ರೂಪನ ಅಂತ ತಿಳಿದು ಆರಾಮದ ಕಡೆಯಿಂದ ಲಕ್ಷ್ಯ ಕೊಟ್ಟು ಬಿಡೋನು. ಹಿಂಗೆ ಪ್ರಾಕ್ಟೀಸ್ ಮಾಡಾಕತ್ತೀವಿ ಅಂದ್ರೆ, ಹಿಂಗೆ ಅಭ್ಯಾಸ ಮಾಡಾಕತ್ತೀವಿ ಅಂದ್ರೆ, ಆತ್ಮನ ನೆನಪಿನೊಳಗೆ ಇರೋ ಅಭ್ಯಾಸ ಆಗಕತ್ತಿ ಅಂದ್ರೆ ವಿಷಯದ ನೆನಪು ಹಾರಾಕತ್. ಈಗ ನೋಡ್ರಿ, ಉದಾಹರಣೆಗೆ ಹೊಸದಾಗಿ ಮದುವೆ ಆಗಿರ್ತಾನ್ರಿ, ಅವ ಯಾರ ಧ್ಯಾನದೊಳಗಿರ್ತಾನೆ? ಹೆಂಡತಿ ಧ್ಯಾನದೊಳಗೆ ಇರ್ತಾನೆ, ಹೌದಿಲ್ಲ? ಮುಂದೆ ಮಗು ಹುಡ್ತತಿ, ಆಮೇಲೆ ಯಾರು ಧ್ಯಾನ ಶುರು ಆಕತಿ? ಮಗುವಿನ ಧ್ಯಾನ. ಅಕ್ಕಿನ ಯಾಕೆ ಬಿಟ್ಟ? ಮೊದಲ ಅಕ್ಕಿ ಧ್ಯಾನ ಮಾಡ್ತಿದ್ದ, ಅಕ್ಕಿ ಧ್ಯಾನ ಯಾಕೆ ಬಿಟ್ಟ? ಹೋತದ್ರ ಮ್ಯಾಗಿನ ಪ್ರೇಮ. ಹಂಗ ನೋಡ್ರಿ, ಹೆಂಡತಿ ಮ್ಯಾಗಿನ ಪ್ರೇಮ ಹೋಗ್ಬೇಕಾದ್ರೆ ಆ ಪ್ರೇಮ ಎಲ್ಲಿಗೆ ಜಿಗಿಬೇಕು? ಮಗುವಿಗೆ ಹೋಗ್ಬೇಕು, ಹೌದಿಲ್ರಿ? ಅಂದ್ರೆ ಒಂದು ವಸ್ತುವಿನ ಮ್ಯಾಗಿನ ಪ್ರೇಮ ಹೋಗ್ಬೇಕಾದ್ರೆ ಇನ್ನೊಂದು ವಸ್ತುವಿನ ಮ್ಯಾಗ ಪ್ರೇಮ ಉತ್ಪನ್ನ ಆಗಬೇಕು. ಎಲ್ಲ ವಸ್ತುಗಳು ನಮ್ಗೆ ದುಃಖನ ಕೊಡ್ತಾವಂದ್ರೆ ಎಲ್ಲ ವಸ್ತುಗಳ ಮ್ಯಾಗಿನ ಪ್ರೇಮ ಹೋಗ್ಬೇಕಾದ್ರೆ ನಾವೇನು ಮಾಡ್ಬೇಕು? ಒಂದು ಕಡೆ ಪ್ರೇಮ ಹತ್ಬೇಕ್ರಿ, ಅಂದ್ರೆ ಒಂದು ಬಿಡ್ತತ್ ಮತ್ತದು. ಆತ್ಮನ ಆನಂದ ರೂಪ, ಆತ್ಮನ ಮ್ಯಾಗ ಪ್ರೇಮ ಮಾಡಿಬಿಡು. ಆತ್ಮನ ಮ್ಯಾಗ ಪ್ರೇಮ ಹೆಚ್ಚಾತಂದ್ರೆ ಅಲ್ಲಿ ಎಲ್ಲ ತರಕ್ಕಿಂತ ಹೆಚ್ಚು ಆತ್ಮನ ಮ್ಯಾಗ ಆತಂದ್ರೆ ಇವೆಲ್ಲ ಥರದ ನೆನಪು ಹಾರಾಕತ್ತ. ಏನ್ರಿ ಎಷ್ಟು ನೆನಪು ಮಾಡ್ತಿದ್ರು ನಮ್ಮನ್ನ. ಈಗ ಒಂದೀಟು ಫೋನ್ ಹಚ್ಚೋದಿಲ್ರಿ, ಒಂದೀಟು ಮಾತಾಡೋದಿಲ್ರಿ ಅಂತ ಒಂದಿಷ್ಟು ಮಂದಿ. ಅವ್ರ ಮ್ಯಾಗ ಪ್ರೇಮ ಕಮ್ಮಿ ಆಗೈತೆ ಅಂತ ಹಂಗೆ ಮಾಡ್ತೇವೋ, ಫೋನ್ ಹಚ್ಚೋದು ಬಿಡ್ತೇವೋ. ಪ್ರೇಮ ಹೆಚ್ಚಾಗೈತೆ ಅಂತ ಹಚ್ಚೋದು ಬಿಡ್ತೇವ್ರಿ. ಪ್ರೇಮ ಕಡಿಮೆ ಆದಂಗೆ ಇಲ್ಲ, ನೆನಪ ಹಾರಿದಂಗೆ ಆದ್ರೆ ನೋಡ್ರಿ ಅವ್ರು ನಮಗೆ, ಅವ್ರ ಮ್ಯಾಗಿನ ಪ್ರೇಮ ಹೋತು. ಹಂಗೆ ಪ್ರಪಂಚನ ಮರವಾಕತ್ ಬಿಡ್ಬೇಕ್ರಿ. ಪ್ರೇಮ ಏನಾಗ್ಬೇಕು? ಅದ್ರ ಮ್ಯಾಗಿಂದ ಕಡಿಮೆ ಆಗ್ಬೇಕು. ಆತ್ಮನ ಮ್ಯಾಗ ಪ್ರೇಮ ಹೆಚ್ಚಾಗಬೇಕು, ವಿಷಯಗಳ ಮ್ಯಾಗ ಪ್ರೇಮ ಕಡಿಮೆ ಆಗ್ಬೇಕು. ನಮ್ದೇಲಿ ಹಂಗೆ ಆಕತ್ತತಿ. ನಮ್ದು ಆತ್ಮನ ಮ್ಯಾಗ ಪ್ರೇಮ ಕಡಿಮೆ ಆಕತ್ತತಿ, ಪ್ರಪಂಚದ ಮ್ಯಾಗ ಪ್ರೇಮ ಹೆಚ್ಚಾಕತ್ತದ. ಮತ್ತು ಪ್ರಪಂಚದ ಮ್ಯಾಗ ಎಷ್ಟೆಷ್ಟು ಪ್ರೇಮ ಮಾಡ್ತೇವಿ, ಎಷ್ಟೆಷ್ಟು ಅದು ಪ್ರಪಂಚದ ಹಿಡ್ಕೊಂತೇವಿ, ಅಷ್ಟಷ್ಟು ಮನಸ್ಸಿಗೆ ತಾಪಕತಿ. ಮತ್ತು ನಾವೇನು ಸಾಧನ ಮಾಡಿದಂಗೆ ಆತು, ಏನು ಸಂಪಾದನೆ ಮಾಡಿದಂಗೆ ಆತ್ರಿ ರತ್ನಾಕರ? ಹೆಸರನ್ನು ಏನು ಸಂಪಾದನೆ ಮಾಡಿದಂಗೆ ಆತು? ದುಃಖ ಸಂಪಾದನೆ ಮಾಡಿದಂಗೆ ಆತು. ಮತ್ತು ಈಗ ಏನೈತಿ ನಮಗೆ? ಇದು ನೆನಪು ಮಾಡಿ ಮಾಡಿ ಏನು ಪ್ರಾಪ್ತಿ ಆಕತ್ತೈತಿ? ಇದೇ ತಿಳಿಸ್ಕೊಡ್ತತ್ರಿ. ಇಷ್ಟು ವಿಚಾರ ಮಾಡಿರಿ ತಿಳಿಬಲ್ದು. ಅದಕ್ಕೆ ಇಲ್ಲಿ ಅಪ್ಪ ಅವ್ರಿಗೆ ಹೇಳ್ತಾರ ನೋಡ್ರಿ, ವಿಷಯ ಯಾವಾಗಲೂ ಸುಖಿ ಆಗಿರಬೇಕು ಎಂದರೆ ಲೌಕಿಕದ್ದು ಏನನ್ನು ಹಚ್ಚಿಕೊಳ್ಳಬಾರದು. ಕ ಎಂದರೆ ಬ್ರಹ್ಮ, ಕಾಶಿ ಎಂದರೆ ಬ್ರಹ್ಮವಾಸಿ. ಕ ಅಂದ್ರೆ ಬ್ರಹ್ಮ, ಕಾಶಿ ಅಂದ್ರೆ ಬ್ರಹ್ಮವಾಸಿ. ಕಾಶಿ ಒಳಗೆ ಯಾರ ಬ್ರಹ್ಮನಲ್ಲಿ ವಾಸ ಆಗಿರ್ತಾರ ಅವ್ರಿರ್ತಕ್ಕಂಥ ಸ್ಥಾನನ ಕಾಶಿ ಅಂತ. ಅಪ್ಪ ಅವ್ರು ಹೇಳ್ಯಾರ, ಈ ಶರೀರವೇ ಕಾಶಿ ಕ್ಷೇತ್ರ. ಈ ಶರೀರ ಕಾಶಿ ಕ್ಷೇತ್ರ. ಇದರೊಳಗಿರ್ತಕ್ಕಂಥ ಶಿವ ಚೈತನ್ಯ ಐತಲ್ಲ, ಆತ್ಮ ಚೈತನ್ಯವೇ ವಿಶ್ವನಾಥ. ನಮ್ಮ ಶರೀರದ ನಮ್ಮ ಒಳಗನ ನಾವು ನೋಡ್ಕೋಬೇಕು. ನಮ್ಮ ವಿಶ್ವನಾಥ ಎಲ್ಲಿದಾನ? ಹೊರಗೆ ಎಲ್ಲೂ ಇಲ್ಲ, ನಮ್ಮ ಒಳಗದಾನ. ಅದಕ್ಕೆ ಕೇಶಿ ಗುಣವನ್ನು ಮನದೊಳಗೆ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ, ಶಿವ ಶಿವ ಎಂದಲ್ಲಿ ಏನೈತಿ, ಶಿವ ಧ್ಯಾನವ ಮಾಡಿದಲ್ಲಿ ಏನೈತಿ ಹಾಡ ಹಾಡ್ತಾರೆ ನೋಡ್ರಿ. ಎಲ್ಲಿ ಅಡ್ಡಾಡಿದ್ರೆ ಏನೈತಿ? ಈ ಶರೀರನ ಕಾಶಿ ಕ್ಷೇತ್ರ. ಇದ ಕೂಡಲ ಸಂಗಮ. ಇಲ್ಲೇ 3 ನದಿಗಳು ಹರಿದಾವ, ತ್ರಿಪುಟಿ ಅದಾವಲ್ಲ, ಅಲ್ಲೇ ನಮ್ಮ ಸ್ವರೂಪದೊಳಗೆ ಹೋಗುವ ಅಭ್ಯಾಸವನ್ನ ನಾವು ಮಾಡಬೇಕಾಗೈತಿ. 15 ಅಪ್ಪ ಹೇಳ್ತಾರ, ಗುಣ ಬಿಡಲಿಲ್ಲ ಅಂತ. ಅದಕ್ಕೆ ಕ ಎಂದರೆ ಬ್ರಹ್ಮ, ಕಾಶಿ ಎಂದರೆ ಬ್ರಹ್ಮವಾಸಿ.
ಬ್ರಹ್ಮನಿಷ್ಠರು ಇರುವಂತಹ ಸ್ಥಾನ. ಹಿಂದ ಕಾಶಿ ಒಳಗ ಬ್ರಹ್ಮಜ್ಞಾನಿಗಳು ಹೋಗ್ತಿದ್ರಂತ್ರಿ. ಆ ಕಾಶಿಗೆ ಹೋದ್ರ ಆ ಬ್ರಹ್ಮಜ್ಞಾನಿಗಳ ಸಂಪರ್ಕ ಆಕ್ಕಿತ್ತಂತ ನಮಗೆ, ಅವ್ರು ಬೋಧ ಸಿಗ್ತಿತ್ತಂತ. ಈಗ ಅವರು ಹೋಗೋದು ಬಿಟ್ಟಾರ್ರಿ, ಅವ್ರು ತಮ್ಮ ಸ್ವರೂಪದೊಳಗೆ ಉಳಿಯಾಕತ್ ಬಿಟ್ಟಾರ. ಯಾಕಂದ್ರೆ ಅದು ಎಲ್ಲ ಹೊಲಸಾಟ ಹಾಕತ್ ಬಿಡ್ತೇಲ್ರಿ, ಹಣ ಸೇರಿ ಬಿಡುದು, ಸ್ವಚ್ಛತೆ ಇಡೋದಲ್ಲ ಕೆಡ್ಸಾಕತ್ರಲ್ಲ, ಮಲಿನ ಆಕತ್ತಿಲ್ಲ ವಾತಾವರಣ. ಅವ್ರು ತಮ್ಮ ಸ್ವರೂಪದೊಳಗೆ ಉಳಿಯಾಕತ್ರು. ಇನ್ನೊಂದ್ರಿ, ಕ್ಷೇತ್ರ ಯಾತ್ರೆಗೆ ಅಡ್ಡಾಡೋ ಉದ್ದೇಶನೂ ಒಂದು ಕಾರಣ ಏನು ಅಂತಂದ್ರೆ, ಕ್ಷೇತ್ರ ಯಾತ್ರೆ ಒಳಗ್ರಿ ಮಹಾತ್ಮರು ಧ್ಯಾನ ಮಾಡಾಕ, ಯೋಗ ಸಾಧನೆ ಮಾಡಾಕ ಅಲ್ಲಿ ಪ್ರಶಾಂತ ವಾತಾವರಣ ಇರ್ತದೆ. ಅದಕ್ಕೆ ಅವರಲ್ಲಿ ಬಂದಿರ್ತಾರೆ. ಅವರ ದರ್ಶನ, ಅವರ ಸ್ಪರ್ಶನ, ಆಮ್ಯಾಗ ಅವ್ರ ಜೊತೆಗೆ ಸಂಭಾಷಣೆ ಮಾಡೋದ್ರಿಂದ ನಮ್ಮ ಮನಸ್ಸಿನ ಮಲಿನತೆ ಏನಕತಿ ಕಡಿಮೆ ಆಗ್ತದೆ. ಇದು ಒಂದು ಕಾರಣ, ಕ್ಷೇತ್ರ ಯಾತ್ರೆಗೆ ಅಡ್ಡಾಡೋನು ಕಾರಣನು ಒಂದು. ಈಗ ನಾವು ಎಲ್ಲ ಇದು ತಿಳಿದು ಬಿಟ್ಟದ್, ನಮಗೆ ಮಹಾತ್ಮರ ಸಂಘ ಆಗೈತಿ, ಇದನ್ನೆಲ್ಲ ತಿಳಿಸಿಕೊಟ್ಟಾರ. ನಾವು ಕಾಶಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ನಮ್ಮೊಳಗೆ ತಿಳ್ಕೊಂಬಿಡ್ಬೋದಲ್ಲ. ಅವಾಗ ಗುರುಗಳು ಸಿಗಲ್ದು ಹುಡುಕ್ಯಾಡ್ಕೊಂತ ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿದ್ರು. ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ಮಹಾತ್ಮರು ಹುಡುಕಾಕಂತ ಹೋಗ್ಬೇಕು. ನಾವೇನು ಮಹಾತ್ಮರು ಹುಡುಕಾಕ ಹೋಗ್ತೀವಿ? ಏನು ಚಂದ ಇತ್ತವ ಗುಡಿ, ಭಾರಿ ಕಾಂಬಿದ್ದು, ಭಾರಿ ಗುಡಿ ಚಂದ ಕಟ್ಟ್ಯಾರ, ನಿಸರ್ಗ ಅಂತಿ ಭಾರಿ, ಇದನ್ನ ನೋಡಕ್ಕೆ ಹೋಗುದು ನಾವು. ಆ ಪಂಚಮಹಾಭೂತಗಳು ಇಲ್ಲಿಯೂ ಅದಾವ, ಅಲ್ಲಿಯೂ ಅದಾವ. ನಾವು ಹೋಗ್ಬೇಕಾಗಿದ್ದು ಅದಕ್ಕೆ ಮಹಾತ್ಮರ ದರ್ಶನ ಪಡಿಯಾಕ. ಎಲ್ಲಿ ಹೋಗಾಕೈತಿ? ಈಗ ಅಲ್ಲಿ ಅವರು ಇಲ್ಲ. ಅವೆಲ್ಲ ಈಗೇನು ಕಮರ್ಷಿಯಲ್ ಆಗಿಬಿಟ್ಟವ್ರಿ, ಅಂಗಡಿ ಹೋಟೆಲು, ಎಲ್ಲ ಗುಟ್ಕಾ ತಿಂದು ಒಗಿತಾರ, ಸಿಗರೇಟ್ ಸೇದಿ ಊಟ ಒಗಿತಾರ. ಅಲ್ಲಿ ಯಾರು ಹೋಗ್ಬೇಕ್ರಿ? ಜ್ಞಾನಿಗಳು ಸುಮ್ ಗುಡ್ಡ ಸೇರಿಬಿಡ್ತಾರ. ಅವ್ರು ಬೇರೆ ಕಡೆ ಯಾರು ಇಲ್ಲಲ್ಲಿ ಜಗದಾಗ ಹೋಗಿ ಏನು ಮಾಡ್ತಾರ? ಅವರು ಧ್ಯಾನಾದಿಗಳನ್ನು ಮಾಡ್ತಾರೆ. ಹೊಲಸ್ರಿ ಮಲಿನ ಐತಿ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರಪ್ಪ ಅವರು, ಕ ಎಂದರೆ ಬ್ರಹ್ಮ, ಕಾಶಿ ಎಂದರೆ ಬ್ರಹ್ಮವಾಸಿ, ಬ್ರಹ್ಮನಿಷ್ಠರು ಇರುವಂತಹ ಸ್ಥಾನ. ಶಾರೀರಿಕ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಶರೀರವು ಆರೋಗ್ಯ ಇರುವುದು. ಶರೀರದ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಶರೀರ ಆರಾಮಿರ್ತದೆ. ಶರೀರ ಆರೋಗ್ಯ ಇರಬೇಕಾದ್ರೆ, ಶರೀರ ಸಮಾಧಾನ ಆರಾಮಿರ್ಬೇಕಾದ್ರೆ ಏನು ಮಾಡಬೇಕು ನೋಡ್ರಿ? ಮಿತವಾಗಿ ನಿದ್ದೆ ಮಾಡಬೇಕು, ಮಿತವಾಗಿ ಊಟ ಮಾಡಬೇಕು, ಮಿತವಾಗಿ ವಿಶ್ರಾಂತಿ ಮಾಡಬೇಕು. ಯಾರಿಗೆ ಯೋಗ ಹತ್ತದಿಲ್ಲ, ಯಾರ ಆರೋಗ್ಯ ಕೆಡ್ತೈತಿ ಅಂದ್ರೆ, ಅತಿ ಯಾವ ನಿದ್ದೆ ಮಾಡ್ತಾನೆ ಅವನ ಆರೋಗ್ಯನೂ ಕೆಡ್ತೈತಿ. ಅತಿ ಕಡಿಮೆ ನಿದ್ದೆ ಯಾವ ಮಾಡ್ತಾನೆ ಅವನ ಆರೋಗ್ಯನೂ ಕೆಡ್ತೈತಿ. ಅತಿಯಾಗಿ ಕೆಲಸ ಯಾವ ಮಾಡ್ತಿರ್ತಾನೆ ನೋಡ್ರಿ, ಅವನ ಆರೋಗ್ಯನೂ ಕೆಡ್ತೈತಿ. ಒಟ್ಟ ಕೆಲಸ ಮಾಡ್ಲಾರ್ದ ಯಾವ ಕುಂದಿರ್ತಾನೆ ನೋಡು, ಅವನ ಆರೋಗ್ಯನೂ ಕೆಡ್ತೈತಿ. ಅತಿ ತಿನ್ನ ಒಂದು ಕೆಡ್ತೈತಿ, ಅತಿ ಕಡಿಮೆ ತಿನ್ನ ಒಂದು ಕೆಡ್ತೈತಿ. ಮತ್ತು ಇದು ಪಚನ ಆಗ್ತಿರ್ತೈತಿ ರೀ, ಅದಕ್ಕೆ ಹಾಕಲಿಲ್ಲ ಅಂದ್ರೆ ಶರೀರಕ್ಕೆ, ಅದರಿಂದನೂ ಆರೋಗ್ಯ ಕೆಡ್ತೈತಿ ರೀ. ಹಾಕೋ ಟೈಮ್ದಾಗ ಊಟ ಹಾಕಲಿಲ್ಲ ಅಂದ್ರೆ, ನಾಷ್ಟ ಮಾಡೋ ಟೈಮ್ದಾಗ ನಾಷ್ಟ ಮಾಡೋಂಗಿಲ್ಲ, ಊಟ ಮಾಡೋ ಟೈಮ್ದಾಗ ಊಟ ಮಾಡೋಂಗಿಲ್ಲ, ರಾತ್ರಿ 1 ಆದ್ರೂ 2 ಆದ್ರೂ ನಿದ್ದೆ ಮಾಡೋಂಗಿಲ್ಲ. ಸಿಕ್ಕಾಗ ಮಕ್ಕಳೋದು, ಸಿಕ್ಕಾಗ ಹೇಳೋದು, ಸಿಕ್ಕಾಗ ತಿನ್ನೋದು, ಸಿಕ್ಕಾಗ ಎರಡಕ್ಕೆ ಬರ್ತೈತಿ, ಸಿಕ್ಕಾಗ ಅಡ್ಯಾಡೋದು. ಯಾವಾಗ ಮಾಡೋದ್ರಿ? ಸಿಕ್ಕದ ಮಾಡಿದ್ರೆ ಸಿಕ್ಕಂಗ ಆಗಿ ಹೋಗ್ತೈತಿ. ಕ್ರಮ ತಪ್ಪಿ ನಡೆಯುವುದರಿ ಕಷ್ಟ ಮಿನ್ನುಂಟೆ. ಏನು ಮಾಡಕ್ಕಾಕತ್ರಿ? ಅನಿಚ್ಛ ಪ್ರಾರಬ್ಧ, ಪರೇಚ್ಛ ಪ್ರಾರಬ್ಧ, ಇಚ್ಛಾ ಪ್ರಾರಬ್ಧ ಅಂತಿರ್ತಾವ. ಪ್ರಾರಬ್ಧ ಆಟ. ನಾವು ಹಿಂಗೆ ಮಾಡ್ಬೇಕಂದ್ರೆ ಹಂಗೆ ಆಕತೆ. ಹಸೆ ಖಾರ ಬೇಡ ಅಂದ್ರೆ ಅದು ಮುಂದೆ ಬಂದು ಕುಂದಿರ್ತೈತಿ. ಅಮೃತ ತಿನ್ನಬಾರ್ದು ತಾಲಿಪಟ್ಟಿ ಬಂದ ಮುಂದೆ ಕುಂದಿರ್ತೈತಿ. ಈಗ ಹೊಟ್ಟೆ ಹಸ್ತತಿ, ಊಟ ಮಾಡ್ಬೇಕಂದ್ರೆ ಊಟಕ್ಕೆ ಇರುವಂಗಿಲ್ಲ. ಮತ್ತು ತಿಂದ ಕುಂತಿರ್ತೀವಿ, ನಮ್ದೊಟ್ಟು ತಿನ್ನಬೇಕು, ನಮ್ದೊಟ್ಟು ಹುಗ್ಗಿ ಐತಿ ನೋಡ್ರಿ, ನಮ್ದೊಂದು ಬಟ್ಟಲ್ದಾಗ ನುಂಗೆ ಬಿಡ್ಬೇಕು ನೀವು ಅಂತ ಏನು ಮಾಡಿಸ್ತಾರ್ರಿ? ಅದು ಗುರುಗಳು ಒಂದು ಕಡೆ ಊಟ ಮಾಡಿದ್ರಂತ್ರಿ. ಮತ್ತೊಂದು ನೀವು ಇನ್ನೊಬ್ರು ಮನ್ಯಾಗ ಚಲೋ ಊಟ ಮಾಡ್ತೀರಿ, ನಮ್ಮ ಮನೆಗೆ ಊಟ ಮಾಡ್ತೀರಿ, ತಗೋ ನಿಂದು ತಗೋ ಹಾಕೇ ಬಿಟ್ರೆ ಮನಸ್ಸು ನೋವಾಕತ್ತೆ ಅವ್ರಿಗೆ ತಿನ್ನೋದು, ಎಷ್ಟು ತ್ರಾಸ ಆಕತ್ತೆ ಅವ್ರಿಗೆ. ಇದನ್ನು ವಿಚಾರ ಮಾಡೋಂಗಿಲ್ಲ. ಹಿಂಗ್ರಿ ಯಾಕೆ ಹಂಗಾಕತ್ತದ? ಒತ್ತಡ ಯಾಕೆ ಬರ್ತತಿ? ಉಂಡಿದ್ರು ಉಂಡಂತೂ ಒತ್ತಡ ಯಾಕೆ ಬರ್ತತಿ ಅಂತಂದ್ರೆ, ನಾವು ಹಿಂದೆ ಉಂಡಿಂದು ನಾವು ಉಂಡವ್ರಿಗೆ ಇನ್ನೊಟ್ಟು ತುರ್ಕಿ ತಿನ್ಸೇವ್ರಿ, ಅದಕ್ಕೆ ಅದು ನಮಗೇನು ಬರ್ತತಿ? ಹೊಳ್ಳಿ ಬರ್ತೈತಿ. ಮತ್ತು ಹೊಸದಾಗ ಒಂದು ಇಟ್ಟು ಅನ್ನನ ಹಾಕಿಲ್ಲ, ಹೊಟ್ಟೆ ಹಸತ್ರೋ ಏನಾರಿ ಹಾಕ್ರೋ, ಹಿಂಗೆ ಬರ್ತೈತಿ.
ನೋಡ್ರಿ ಪ್ರಾರಬ್ಧದಿಂದನೂ ನಮ್ಮ ಶರೀರ ಆರೋಗ್ಯ ಕೆಡ್ತಿರ್ತೈತಿ. ನಮ್ಮ ನಮ್ಮ ಪ್ರಾರಬ್ಧ ಕರ್ಮದಿಂದನೂ ಒಂದಿಷ್ಟು ಇಚ್ಛಾ ಪ್ರಾರಬ್ಧ ಅಂತ ಇರ್ತೈತಲ್ಲ, ಊಟ ಮಾಡೋ ಇಚ್ಛೆ ಇರ್ತೈತಿ ರೀ, ಎಲ್ಲ ಇರ್ತೈತಿ, ಉಣ್ಣು ಹಂಗೆ ಇಲ್ಲ, ಗಣ ಬಿಟ್ಟು ತಿರುಗೋದು, ಇದರಿಂದನೂ ನಮ್ಮ ಆರೋಗ್ಯ ಕೆಡ್ತೈತಿ. ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧ, ಈ ಮೂರು ಪ್ರಾರಬ್ಧಗಳಿಂದನೂ ಶರೀರ ಕೆಡ್ತದ್ರಿ. ಯಾಕ ಈ ಮೂರು ಪ್ರಾರಬ್ಧಗಳಿಂದ ಶರೀರ ನಿಯಮಗಳನ್ನು ಮೀರಿದ್ವಿ ಅಂತಂತಂದ್ರೆ ಶರೀರದ ಆರೋಗ್ಯ ಕೆಟ್ಟ ಬಿಡ್ತದೆ. ಈಗ ನೋಡಿ, ನಾ ಇದನ್ನ ತಿನ್ನಬಾರ್ದಂದ್ರೆ ಅವರು ಕಟಬಾ ಹಿಡಿದು ಬಾಯ ತುರಿ ತಿನ್ಸೇ ಬಿಡ್ತಾರ. ಅವಾಗ ಏನು ಮಾಡವ್ರು? ಇದಕ್ಕೇನಂತಾರೆ? ಪರೇಚ್ಛಾ ಪ್ರಾರಬ್ಧ ಅಂತಾರೆ. ಹಂಗೆ ವಿಧಿನ ಹಂಗೈತೆ ಅಂತ ತಿಳ್ಕೊಂಡು ಮತ್ತೆ ಇನ್ನೇನು ಮಾಡೋದ್ರಿ? ಮತ್ತು ಹಂಗೆ ಕಟಬಾಯ ಹಿಡಿದು ಸರಿ ಹಾಕತ್ತಾರ ಕುಡಿದ್ರಿ. ಮತ್ತು ನಮ್ಮ ಪ್ರಾರಬ್ಧಾಗ ಹಿಂಗೈತಿ, ನನಗೆ ತಂಬಾಕು ತಂದು ಕೊಟ್ಟ, ನನ್ನ ಪ್ರಾರಬ್ಧಾಗ ಹಿಂಗೈತಿ ಅಂತ ತಿನ್ಕೊಂತ ಅಡ್ಯಾಡೋದಲ್ಲ. ಅದನ್ನು ವಿಚಾರ ಮಾಡ್ಬೇಕ್ರಿ. ಹಿಂಗೂ ಇರ್ತೈತ್ರಿ ಜನ. ಶಾಸ್ತ್ರಾಗ ಹೇಳ್ಯಾರಲ್ಲ, ಏನು ಬಂದ ಸ್ವೀಕಾರ ಮಾಡೋದು, ಹಿಂಗೆ ಇಂಥದ್ದು ಹಿಂಗೆ ತಿರುಗಿಸೋರು ಇರ್ತಾರೆ ರೀ. ನೋಡು, ಏನು ಬರ್ತೈತಿ ವಾಲ್ಯನ ಮಾಡ, ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದೈತಿ. ಒಬ್ಬ ಬೀರ್ ಬಾಟ್ಲಿ ತಂದಿಡ್ತಾನೆ ಮುಂದೆ, ಬಂದೈತಿ ನಿನ್ನ ಪಾಲಿಗಿದೆ ಕುಡಿ ಅಂತಾನೆ, ಕುಡಿತೀನ ಹಂಗನ್ಬೇಕು. ಒಂದು ವಿಷದ ಬಾಟ್ಲ ತಂದಿಡ್ಬೇಕ್ರಿ ಮುಂದೆ, ನಿನ್ನ ಪ್ರಾರಬ್ಧಾಗ ಇವತ್ತು ವಿಷ ಕುಡಿದೈತಿ ನೋಡು, ಕುಡಿ ಅಂದ್ರೆ ಕುಡಿತೀರನ? ಕುಡ್ರಿ ನೋಡು. ಅವ್ರ ಮನಸ್ಸಿಗೆ ನೋವು ಆಗಬಾರ್ದಂತ ನಾನು ಮಾಡೀನಿ. ಒಂದಿಷ್ಟು ಕಡಾಖಂಡಿತ ನಾವು ನಿಯಮಗಳನ್ನು ಪಾಲನೆ ಮಾಡ್ಬೇಕಾಗೈತ್ರಿ ಅಧ್ಯಾತ್ಮದಲ್ಲಿ ಮುಂದೆ ಹೋಗ್ಬೇಕಾದ್ರೆ. ಅದಕ್ಕೆ ಶಾರೀರಿಕ ನಿಯಮಗಳನ್ನು ಪಾಲನೆ ಮಾಡ್ರಿ ಅಂತ ಹೇಳ್ತಾರೆ. ಎಷ್ಟು ಸಾಧ್ಯಕತೆ ಅಷ್ಟು ಶಾರೀರಿಕ ನಿಯಮಗಳನ್ನು ಪಾಲನೆ. ಏನಪ್ಪ, ಎಂಥ ಆಹಾರ ಊಟ ಮಾಡಬೇಕು? ತಿಳುವಾಗಿರ್ತಕ್ಕಂಥದ್ದು ಸಾತ್ವಿಕ ಆಹಾರವನ್ನು. ಅದು ಹೆಂಗೆ? ಅರ್ಧ ಹೊಟ್ಟಿ, ಉದರಾರ್ಧ ಅನ್ನ, ಅದರರ್ಧ ನೀರು, ಉಳಿದರ್ಧ ಗಾಳಿ. 40 ವರ್ಷ ಮೀರಿತಂದ್ರೆ ರಾತ್ರಿ ಉಣಬಾರ್ದು ಅಂತಾರೆ ರೀ. ಆದ್ರೆ ನಾವು ಹೆಚ್ಚು ಉಣ್ಣೋದ ರಾತ್ರಿ, ಅದು ಡೈಜೆಷನ್ ಆಗಂಗಿಲ್ಲ. ಚಲೋ ಊಟ ಮದ್ದಿಂದ ಮಾಡ್ಬೇಕು, ಮುಂಜಾನೆ ಸ್ವಲ್ಪ ಊಟ ಮಾಡ್ಬೇಕು, ರಾತ್ರಿ ಊಟನ ಬಿಡ್ಬೇಕು. ಅಪ್ಪವ್ರು ಬರೀ ಕೇವಲ ಒಂದೇ ಹೊತ್ತು ಊಟ ಮಾಡ್ತಾಯಿದ್ರು. ಮದ್ದಿಂದಾಗ ಒಂದೇ ಹೊತ್ತು ಊಟ್ರಿ, ಒಂದು ಗಂಟೆಗೆ ಊಟ ಮಾಡ್ತಿದ್ರಂತ. ಮುಂಜಾನೆಂತ ಏನೂ ತಗೋತಿದ್ದಿಲ್ಲಂತ. ರಾತ್ರಿ ಒಂದು ಕಪ್ ಹಾಲು ರೀ, ಒಂದು ಸೇಬು ಹಣ್ಣು ಅಥವಾ ಯಾವ್ದು ಹಣ್ಣಿಂದ ನಾನು ತಗೋತಿದ್ರಂತ, ಮನ್ಕೊಂಡ್ಬಿಡ್ತಿದ್ರಂತ. ನಾವು 3 ಹೊತ್ತು ಇಲ್ಲಿ ಹತ್ಬೇಕದ ಹಿಂಗೆ ತಿಂತೀವಿ, ತಿರುಗಬೇಕು ಯಾವಾಗ ಅದು. ಅದ್ರಾಗ ಮತ್ತು ಸಿಕ್ಕದ್ದು ಎಲ್ಲ ತಿಂತೀವ್ರಿ, ಮನಸ್ಸು ಮಲಿನ ಆಗ್ತದೆ, ವಿಕಾರ ಆಗ್ತದೆ. ಮುಂಜಾನೆ ಧ್ಯಾನಕ್ಕೆ ಕುಂದ್ರೆ ಹೇಳ್ತದೆ, ತಾಮಸ್ ಗುಣ ಬರ್ತೈತಿ. ಎದ್ದು ಕುಂತ್ರು ಧ್ಯಾನನ ಮಾಡೋಕ್ಕಾಗಂಗಿಲ್ಲ. ಏನಕ್ಕತಿ? ಗೋಣ್ ತಿರುಗಿಸೋದು ನೋಡಿ, ಗೋಣ್ ತಿರುಗಿಸ್ಕೊಂತ ಕುಂತು ಬಿಡೋದು. ಏನು ಧ್ಯಾನ ಮಾಡೋದ್ರಿ? ಕಡಿಮೆ ಊಟ ಮಾಡಿ ಮನ್ಕೊಂಡ್ರೆ ಮುಂಜಾನೆ ಎದ್ದು ಕುಂತು ಧ್ಯಾನ ಮಾಡಕ್ಕೆ ಬರ್ತೈತಿ. ನಮಗೆ ಊಟ ಬಿಟ್ಟಿರೋಕ್ಕಾಗಂಗಿಲ್ಲ, ಹಗ್ಗಳ ಹೊಡೆದು ಬಿಡೋದು. ಮುಂಜಾನೆ ಅದು ಕಣ್ಣು ತೆಗಿ ಅಂದ್ರೆ ಅವ್ಯಾಗ ತೆಗಿತಾವ. ನಾನು ಕೆಲಸ ನಡೆದೈತಿ, ನೀ ಸುಮ್ಮ ಹಾಕುವಂತದ್ದು ಹೊಟ್ಟೆಗಿಂದ ರುಚಿನ ಹಾಕಿರ್ತದ. ಅದಕ್ಕೆ ಅತಿ ಉಣ್ಣಾವ್ಗೆ ಯೋಗ ಹತ್ತೋದಿಲ್ಲ, ಅತಿ ಕಡಿಮೆ ಉಣ್ಣಾವ್ಗೆ ಯೋಗ ಹತ್ತೋದಿಲ್ಲ. ಮತ್ತು ಅತಿ ದಣಿವು ಆತಂದ್ರಿ, ಕೆಲಸ ಮಾಡಿದ್ರಿ ದಣಿವಾಗಿ ನಿದ್ದೆ ಬರ್ತೈತಿ. ರತ್ನಾಕಾರ ಏನು ಧ್ಯಾನ ಮಾಡೋದು ಹೇಳಿ? ಕಾಟ ಬುತ್ತಿ ಅನ್ನೋದು ಮಾತ್ರ ಹೊಡೆದು. ಹಿಂಗೆ ಪ್ರತಿಯೊಂದು ನಾವು ಯೋಗ ಸಾಧನೆ ಮಾಡಬೇಕಾದ್ರೆ, ಶರೀರ ಆರೋಗ್ಯ ಇಟ್ಕೋಬೇಕಾದ್ರೆ ಪ್ರತಿಯೊಂದು ನಿಯಮಗಳದಾವ. ಅವನು ಪಾಲನೆ ಮಾಡಿದರೆ ಶರೀರ ಆರೋಗ್ಯ ಇರ್ತದೆ. ಇಷ್ಟೊತ್ತನಾಗ ಹೇಳಿದ ಶರೀರದ್ರಿ, ಇನ್ನು ಮನಸ್ಸಿಂದ ಹೇಳ್ತಾರೆ ನೋಡ್ರಿ. ಶಾರೀರಿಕ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಶರೀರವು ಆರೋಗ್ಯ ಇರುವುದು. ಮಾನಸಿಕ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಮನಸ್ಸು ಆರಾಮ ಇರುವುದು. ಮನಸ್ಸು ಆರೋಗ್ಯ ಇರಬೇಕಾದ್ರೆ ಏನು ಮಾಡ್ಬೇಕ್ರಿ? ಮನಸ್ಸು ಆರೋಗ್ಯ ಇರ್ಬೇಕಾದ್ರೆ ಏನು ಮಾಡ್ಬೇಕು? ಗಂಗಾಳ ಬೆಳಗು ಇದಿರ್ತತಲ್ರಿ, ಇದನ್ನ ಹಚ್ಚಿ ತಿಕ್ತಿರ್ತೇವಲ್ಲ, ಬ್ರಷ್, ಆಮೇಲೆ ಅದು ರಿನ್ ಅನ್ರಿ, ಏನದು ಅದು ಸಾಬಣ, ಗಂಗಾಳ ಬೆಳಗುದಿರ್ತದ ಸಾಬಣ, ವಿಂಬಾರ್ ಹಚ್ಚಿ ತಿಕ್ಕಿ ಬಿಡ್ಬೇಕು ಅದಕ್ಕೆ. ಅದಕ್ಕೆ ಮನಸ್ಸಿಗೆ ಸ್ವಚ್ಛ ಆಗತ್ತೇನೆ. ಮನಸ್ಸು ಸ್ವಚ್ಛ ಮಾಡ್ಬೇಕಾದ್ರೆ, ಮನಸ್ಸಿನ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಂದ್ರೆ, ಮನಸ್ಸಿಗೆ ಎಷ್ಟು ಫಸ್ಟ್ ಹೇಳಿದೀವಲ್ಲ, ಏನನ್ನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ಆಮ್ಯಾಗ ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ. ಚಿಂತೆಯಿಂದ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ. ಚಿಂತೆ ಮಾಡೋದ
ಆ ಸಾವುಕಾರ ಹಲ್ಲಿ ಮರಿ ಆಗ್ಯಾನ ನೋಡ್ರಿ ಅಂದ್ರೆ ಹಂಗ್ಯಾಕಾಗ್ಯಾನ ನಾವು ಸಾವುಕಾರ ಇದ್ರು ಹಲ್ಲಿ ಮರಿ ಆಗ್ಯಾನಂದ್ರೆ ತನ್ನ ವಿಷಯಗಳ ಬಗ್ಗೆ ಚಿಂತೆ ಹಚ್ಕೊಂಡಾನ. ಚಿಂತೆ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸ್ತದ. ಚಿತಾಯೇಚ್ಛ ಚಿಂತಾಯೇಚ್ಛ ಬಿಂದು ಮಾತ್ರೇನ ವಿಶೇಷತಃ ಚಿತಾದಹತಿ ನಿರ್ಜೀವಿತಂ ಚಿಂತಾದಹತಿ ಜೀವಿತಂ. ಚಿತೆಗೆ ಚಿಂತೆಗೆ ಏನು ವ್ಯತ್ಯಾಸ ಐತ್ರಿ? ಬರೀರಿ, ಒಂದು ಕಡೆ ಚಿತೆ ಬರೀರಿ, ಇನ್ನೊಂದು ಕಡೆ ಚಿಂತೆ ಬರೀರಿ. ಏಟು ವ್ಯತ್ಯಾಸ ಐತ್ರಿ ಗೌರವಕಾರ? ಏನು ವ್ಯತ್ಯಾಸ ಐತಿ? ಬಿಂದು ಮಾತ್ರೇನ ವಿಶೇಷತಃ. ಚಿತೆಗೆ ಬಿಂದು ಇಲ್ರಿ, ಅಂದ್ರೇನು? ಸೊನ್ನೆ ಇಲ್ಲ ನಡಕ. ಚಿತೆ ನಡಕ ಪೂಜೆ ಇಟ್ರೆ ಚಿಂತೆ. ಚಿತೆ ಏನು ಮಾಡ್ತತಿ? ಚಿತಾದಹತಿ ನಿರ್ಜೀವಿತಂ. ಚಿತೆ ಏನು ಮಾಡ್ತತಿ? ನಿರ್ಜೀವವಾಗಿರ್ತಕ್ಕಂಥ ಕಟ್ಟಿಗೆಯನ್ನು ಸುಡ್ತದ. ಆದ್ರೆ ಚಿಂತಾದಹತಿ ಜೀವಿತಂ. ಈ ಜೀವಂತ ಶರೀರವನ್ನು, ಹಸಿ ಶರೀರವನ್ನು ಅದೇನು ಮಾಡ್ತದೆ? ಚಿಂತೆ ಸುಡ್ತತಿ. ತೆಳ್ಳಗಕ್ಕನಿಲ್ಲ ಮನುಷ್ಯ ಚಿಂತೆ ಮಾಡಕತ್ತ ಸ್ವರ್ಗದ ನೋಡ್ರಿ ಮನುಷ್ಯ. ಭಾಳ ಎದ್ದು ಚಿಂತೆ ಭಾಳ ಮಾಡಕತ್ನಂದ್ರಿ ಏನು ಉಂಡ್ರು ರಗತ್ತಾಗೋದಿಲ್ಲ. ರಕ್ತ ಸುಟ್ಟು 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 ಹೋಗ್ತದ. ಕಣ್ಣಿಗೆ ಕಾಣ್ತತ್ರಿ ಚಿಂತೆ ಕಾಣೋದಿಲ್ಲ, ಆದರೂ ಹೆಂಗೆ ಸುಡ್ತತ್ ನೋಡ್ರಿ ಅದು. ಈ ಹಾಲು ಕಾಸಕ್ಕೆ ಇಟ್ಟಾಗ ಹಂಗೆ ಉರಿ ಹೆಚ್ಚಿದ್ರೆ ಕುದ್ದು 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 ಅಟ್ಟಿ ಶೆಟ್ಟಿ ಶೋಕತ್ತಲ್ಲ ನಾನು ನಮ್ಮ ಒಳಗಿಂದನು ಅದು ಚಿಂತೆ ಅನ್ನೋದು ಸುಟ್ಟು 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 ಅಟ್ಟಿಸಿ ಹೋಗ್ತದೆ. ಚಿಂತೆ ಮಾಡ್ಬೇಕ್ರಿ, ಅಂದ್ರೆ ಆರೋಗ್ಯ ಇರ್ತೈತೆ, ಹೌದಿಲ್ಲ? ಮನುಷ್ಯನ ಆರೋಗ್ಯ ಇರಬೇಕಾದ್ರೆ ಚಿಂತೆ ಮಾಡೋದನ್ನ ಬಿಟ್ಬಿಡು. ಶಾಸ್ತ್ರ ಹೇಳ್ತು ಚಿಂತೆ ಮಾಡಬೇಡ, ಏನು ಮಾಡಂತಾರ ಅವರು? ಚಿಂತನೆ ಮಾಡು. ನೋಡ್ರಿ, ಮನಸ್ಸಿಗೆ ಏನನ್ನು ಹಚ್ಕೋಬಾರ್ದು, ಚಿಂತೆ ಮಾಡಬಾರ್ದು, ಸಿಟ್ಟಿಗೆ ಹೇಳಕ್ಕೆ ಹೋಗ್ಬಾರ್ದು, ಆವಾಗ ಯಾರ ಜೋಡಿನೂ ಜಗಳಾಡಕ್ಕೆ ಹೋಗ್ಬಾರ್ದ್ರಿ. ಮನಸ್ಸಿಗೆ ನೆಮ್ಮದಿ ಇರಬೇಕಾದ್ರೆ ಯಾರಿಗೂ ಏನು ಅನ್ನಕ್ಕೆ ಹೋಗ್ಬಾರ್ದು. ಆಮ್ಯಾಗ ಚಾಡಿ ನಿಂದೆ ನುಡಿಯಕ್ಕೆ ಹೋಗ್ಬಾರ್ದು. ಚಾಡಿ ನಿಂದ ಮಾಡಿದ್ರೆ ಚಾಡಿ ಚುಚ್ಚಿರಿ ಜಗಳ ಹತ್ತಾವ್ರಿ. ಜಗಳ ಹತ್ತಿ ಅಂದ್ರೆ ಅವ್ರ ಜೋಡಿ ಜಗಳಾಡ್ಕೊಂತ ಕುಂತ್ರಿ ಅಂದ್ರೆ ಮನಸ್ಸಿನ ನೆಮ್ಮದಿ ಉಳಿತೈತೇನೆ? ಇನ್ನೊಬ್ರ ಜೋಡಿ ಜಗಳಾಡ್ರೆ ಮನಸ್ಸಿಗೆ ನೆಮ್ಮದಿ ಇರ್ತೈತವ? ಪ್ರೇಮದಿಂದ ಮಾತಾಡ್ರೆ ನೆಮ್ಮದಿ ಇರ್ತೈತ್ರಿ. ಈಗ ನೋಡಿ, ಇದನ್ನೆಲ್ಲ ಕೇಳ್ತೀವಿ, ನಕ್ಕೋ ಅಂತ ಕೇಳ್ತೀವಿ, ಅದು ಎಷ್ಟು ಸಮಾಧಾನ ಇರ್ತೈತಿ? ಒಬ್ರಿಗೊಬ್ರು ಬೇದಾಡಿ ಬಿಡೋಣ, ಒಂದು ದಿವಸ ಜಗಳಾಡಿ ಬಿಡೋಣ್ರಿ, ಅದೊಂದು ದಿವಸ ಪ್ರವಚನ ಆಗಲಿ. ಜಗಳಾಡಿ ಬಿಡುದು ಒಟ್ಟು ಇವತ್ತು ಜಗಳಾಡಕ್ಕೆ ಬಂದೇವು ನೋಡಂತ ಕೇಳು, ನಾಳೆ ಜಗಳಾಡೋದು ನೋಡಂತ ಇಟ್ಕೊಂಡು ಜಗಳಾಡಿ ಹೋದ್ವಿ ಅಂದ್ರೆ ಯಾಕೆ ಹಚ್ಚ ಮಾಡ್ಯಾರ? ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ. ಅದಕ್ಕೆ ಮನಸ್ಸಿನ ಆರೋಗ್ಯ ಕಾಪಾಡ್ಕೋಬೇಕಾಗಿತ್ತು ಅಂತಂದ್ರೆ ಯಾರ ಜೊತೆಗಿನೂ ಜಗಳಾಡಕ್ಕೆ ಹೋಗ್ಬಾರ್ದ, ಮನಸ್ಸಿಗೆ ಏನು ಹಚ್ಕೊಳಕ್ಕೆ ಹೋಗ್ಬಾರ್ದ, ಸಿಟ್ಟಿಗೆ ಹೇಳೋದನ್ನು ಮಾಡಕ್ಕೆ ಹೋಗ್ಬಾರ್ದ. ಒಬ್ಬ ಕೇಳಿ ಸಿಟ್ಟಿನಿಂದ ಏನಾಕತ್ತೆ ಅನ್ನೋದು. ಏನಾಕತ್ರಿ ಸಿಟ್ಟಿಗೆ ಎದ್ರ ಅನ್ನೋದು. ಸಿಟ್ಟಿಗೆ ಎದ್ರಿ ಏನಾಕತ್ತೆ? ನಾ ಹೇಳ್ದಂಗೆ ಮಾಡೋದು ಏನಾಕತ್ತೆ ಹೇಳ್ತೀನಿ ನಾನು. ನಿಮ್ಮ ಮನೆ ಮಂಟೆ ಹೆಂಗೆ ಗಿಡ ಆಯ್ತಿಲ್ಲ ಅಂತ ಕೇಳ್ತೀನಿ. ಸಿಟ್ಟು ಬಂತಿಲ್ಲ ಒಂದು ಮಳಿ ಹೊಡಿ ಅನ್ನಕ ಸಾಲ್ಕ ಬಡಿಬೇಕು ಕೇಕ. ಬಂದ ಕೂಡಲೇ ಹೋಗಿ ಒಂದು ಮಳಿ ಬಿಡ್ತು. ಮತ್ತು ಕೇಳಿದ್ರೆ ದಿನಕ್ಕೊಂದು 15-20 ಸಲತೆ ಬರ್ತಿತ್ತಂತ ಅವಂಗ. ಬಂದು 2 ದಿನದಾಗ ತೆಂಗಿನ ಗಿಡ ಒಳ್ಳೆ ಬಿತ್ತಂತ. ಸಾಲ್ಕ ಮಳಿ ಬಿಡೋದು ಕೇಳಿದ್ರೆ ನೋಡೋರು 2 ದಿನದಾಗ ಒಂದು ತೆಂಗಿನ ಗಿಡ ಒಳಗೆ ಸಿಟ್ಟು ಬಂದ ಕೂಡ ಬಡದೆ ಅದಕ್ಕೆ. ಮತ್ತು ನಿನ್ನ ಒಳಗೆ ಸಿಟ್ಟು ಗೆದ್ರೆ ನಿನಗೇನು ಕತಿ ಯಾಕತಿ? ಆಕೆಗೆ ಹೆಂಡತಿ ಗಂಡಗ ಹೆಂಡತಿ ಬರೀ ಬೇದ ಬೇಯ್ತಿದ್ಲಂತ ತಲೆ ಕೆಟ್ಟತೆ ಅಂತವು. ನಿನ್ನವಳು ಏನಾರು ಹೆಚ್ಚಿ ನಿನ್ನಂತ ಶಿಸ್ತು ದಾಮ್ ಧೂಮ್ ಬಡಿಟಿಗೆ ಒಂದು ಪೆಟ್ಟು ಹಾಕಿಬಿಟ್ನಂತ್ರಿ. ಆಕೆ ಕಲಾಸ ಆದ್ಲಂತ ಸಿಟ್ಟೆ. ಇವನೊಂದು 15 ವರ್ಷ ಜೈಲ್ನಾಗ ಹೋಗೋದ್ರಂತ, ಸುಖ ಸಿಗ್ತಲ್ಲ. 15 ವರ್ಷ ಮನಸ್ಸಿಗೆ ನೆಮ್ಮದಿ ಇರೋದಿಲ್ರಿ. ಏನಾತ್ ನನಗೆ ಭಾಳ ಏನು ಅಂತ ಅಲ್ಲಿ ಕುಂತ ಎಲ್ಲಿ ಜೈಲ್ನಾಗ. ಆವಾಗ ಚಿಂತೆ ಹತ್ತೈತ್ರಿ, ಅದಟ್ಟು ಸುಡ್ತಿ. ಮುಂದೆ ಮನಸ್ಸಿಗೆ ನೆಮ್ಮದಿ ಮುಗ್ದ ಹೋಗಿರ್ತವನ ಆಯುಷ್. ಆಮ್ಯಾಗ ಬಂದು ಏನು ಚಿದಾನಂದ ರೂಪ ಅನ್ನೋದೈತಿ. ಅವನು ಈಗ ಶಾಸ್ತ್ರ ಕೇಳಕ್ಕೆ ಹೊಂಟಾನ ನೋಡಿ. ಏನು ತಿಕ್ಕೊಂಡು ಬಂದಿದ್ದ ಮಗ 12 ವರ್ಷ ಎಲ್ಲಿದ್ದ? ಜೈಲಿದ್ದ. ಸತ್ಸಂಗ ಕೇಳಕ್ಕೆ ಹೊಂಟಾನ. ಸತ್ಸಂಗ ಅಂತಾರೆ ಮಾತು ಅಂತಾರಿಲ್ರಿ. ಇದೇನು ಮನಸ್ಸಿನ ನೆಮ್ಮದಿ ಯಾವ್ದು ಕೆಡಿಸ್ತೀರಿ? ಸಿಟ್ಟು ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು. ಯಾರ ಜೋಡಿನೂ ವಾದನ ಮಾಡಕ್ಕೆ ಹೋಗ್ಬಾರ್ದ್ರಿ. ಹಣ್ಣಗಿದ್ದು ಬಿಡೋದು. ಅವ್ರ ನೆಟ್ಟಗೆ ಮಾಡಕ್ಕೆ ಹೋದ್ವಿ ಅಂತ ನಾವು ಹದಿಗೆಟ್ಟಿರ್ತೇವ್ರಿ. ನಾವು ಒಂದಿಷ್ಟು ನೆಟ್ಟಗೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿರ್ತೀವಿಲ್ರಿ, ಅವು ನೆಟ್ ಆಗ್ಲಾರದ ಸ್ಥಿತಿ ಇರ್ತಾವ್ರಿ. ಅದಕ್ಕೆ ಸಿಟ್ಟಿಗೆದ್ದು ಒದರಿಯಾಡಿ ಅವ್ರ ನೆಟ್ಟಗೆ ಮಾಡಕ್ಕೆ ಹೋಗ್ಬಿಟ್ಟಿಗೆ ಅವು ನೆಟ್ಟಗಾಗೋದಿಲ್ಲ. ಅವ್ರ ನೆಟ್ಟಗೆ ಮಾಡಕ್ಕೆ ಹೋಗಿ ನಾವು ಸೊಟ್ಟಾಗಿ
ನಮ್ಮ ಮನಸ್ಸಿನ ನೆಮ್ಮದಿನೂ ಹಾಳಾಗಿ ಹತ್ತಿ ಬಿತ್ತಿ ಹಳ್ಳ ಕೂಡಿ ಹೋಗತಿ. ಅದಕ್ಕೆ ಸುಮ್ಮನೆ ಸಿದ್ಧಾರೂಢ ಅದಕ್ಕೆ ತಣ್ಣಗಿದ್ದವ, ಈ ಪ್ರಪಂಚದ ಜೊತೆಗೆ ಭಾಳ ಬೆರತ್ನೆ ಅಂದ್ರೆ ಇದು ನನ್ನ ತಲೆ ಕೆಡಿಸ್ತತಿ ಅಂತ ತಿಳ್ಕೊಂಡಿದ್ದ. ಅದನ್ನು ಗುರುನಾಥ ರೂಢರು ಮೌನ ಆಗಿಬಿಟ್ರು. ನಾವೊಂದು ಸ್ವಲ್ಪ ಮಾತನಾಡಿದ್ರೆ ಇಷ್ಟು ಮಾಡಿದ್ರು ಮಾರಾಯ, ನಾನು ಸುಮ್ಮನೆ ಇರ್ತಿದ್ನಿ ಒಂದಿಟ್ಟಿಟ್ಟು ಮಾತಾಡಿದ್ರೆ ಇಷ್ಟು ಮಾಡಿದ್ರು, ನೀನು ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ರು. ಯಾರಿಗೆ? ಗುರುನಾಥ ರೂಢರು. ಅವ್ರು ಮೌನ ಆಗಿಬಿಟ್ರಿ. ಹಿಂಗೆ ನಾವು ವಿಚಾರ ಮಾಡ್ಬೇಕಾಗೈತಿ. ಏನು ವಿಚಾರ ಮಾಡ್ಬೇಕಾಗೈತಿ? ಮನುಷ್ಯನ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಏನು ವಿಚಾರ ಮಾಡ್ಬೇಕು ನಾವು? ಶೆಟ್ಟಿಗೆ ಹೇಳ್ಬಾರ್ದು, ಮತ್ತೇನು ಮಾಡಬಾರ್ದು ರೀ? ಯಾರ ಜೋಡಿ ಜಗಳಾಡಕ್ಕೆ ಹೋಗ್ಬಾರ್ದು. ಸಿಟ್ಟು ಬಂದರೆ ಜಗಳಾಡ್ತೀವಿ. ಚಿಂತೆ ಮಾಡಬಾರ್ದು. ಪ್ರಪಂಚದ ಏನು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಊಟ ಮಾಡಬಾರ್ದು. ಹಾಂ, ಮಿತವಾಗಿ ಊಟ ಮಾಡಬೇಕು. ಇವೆಲ್ಲ ಶರೀರ ಆರೋಗ್ಯ. ಮನಸ್ಸಿಗೆ ಆರೋಗ್ಯ ಬೇಕಾದ್ರೆ ಮನಸ್ಸಿಗೆ ಏನು ಹಚ್ಕೊಳಕ್ಕೆ ಹೋಗಬಾರ್ದು. ಹಿಂಗೈತೆ ನೋಡ್ರಿ. ಅಲ್ಲಿ ಹೆಸರು ನೋಡ್ರಿ, ಮಾನಸಿಕ ಆರೋಗ್ಯದ ನಿಯಮಗಳನ್ನು ಪಾಲನೆ ಮಾಡಿದರೆ ಮನಸ್ಸು ಆರಾಮ ಇರುವುದು. ಒಮ್ಮೆ ಮೊಣಕಾಲು ಗಡ್ಡೆ ಗಟ್ಟುವವರೆಗೆ ಧ್ಯಾನಕ್ಕೆ ಕುಳಿತಾಗ ಜ್ಞಾನ ಸಮಾಧಿ ಸಾಧಿಸುವುದು. ಮೊಣಕಾಲ ಗಡ್ಡಿ ಗಟ್ಟಬೇಕಂತಾರೆ, ಇವು ಗಟ್ಟಿ ಆಗ್ಬೇಕಂತೀವಿ. ಆಮ್ಯಾಗ ಮಂಗ್ಯಾನ ಕುಂಡಿರ್ತಾವ ನೋಡ್ರಿ, ಹಿಂದೆ ದಡ್ಡು ಬಿದ್ದಂಗೆ ಆಗಿರ್ತೈತಲ್ಲ, ಹಂಗೆ ಕುಂತು ಚಾಪಿ ದಡ್ಡು ಗಟ್ಟಬೇಕಂತ. ಒಂದು ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಕೂತ್ಕೊಂಡು ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಒಮ್ಮೆ ಮೊಣಕಾಲು ಗಡ್ಡಿ ಗಟ್ಟುವವರೆಗೆ ಧ್ಯಾನಕ್ಕೆ ಕುಳಿತಾಗ ಜ್ಞಾನ ಸಮಾಧಿಯು ಸಾಧಿಸುವುದು. ಹಿಂಗೆ ಅಭ್ಯಾಸ ಮಾಡ್ಕೋತ ಹೋಗ್ಬೇಕು ದಿನಂಪ್ರತಿ. ಒಮ್ಮೆ ಸಿದ್ಧಿ ಆಗೋದಿಲ್ಲ ರೀ ಯಾವುದಾದ್ರು. ಮೊದಲೊಂದು 10 ನಿಮಿಷ ಕುಂದ್ರದ ಅಭ್ಯಾಸ ಮಾಡ್ಕೋತ ಹೋಗ್ಬೇಕ್ರಿ. ಒಂದಿಷ್ಟು ದಿವ್ಸ 10 ನಿಮಿಷ ಕುಂದಿರ್ಬೇಕು. ಆಮ್ಯಾಗ ಒಂದು 20 ನಿಮಿಷ ಕುಂದಿರ್ಬೇಕು. ಆಮ್ಯಾಗ ಒಂದು ತಾಸು ತನಕ ಕುಂದ್ರು ಅಭ್ಯಾಸ ಆಕತಿ. ಮುಂದೆ ಹಂಗೆ ಕ್ರಮೇಣ ಹೆಚ್ಚು ಮಾಡ್ಕೊಂತ ಹೋಗಿ ಒಂದು 10-15 ತಾಸು ಕುಂದ್ರಾಕೂ ಬರ್ತದೆ ರೀ. ಅಯ್ಯಪ್ಪ ಒಂದು ತಾಸು ಸಾಕು ಅಂತೀರನ್ನ, ಅಷ್ಟರೇ ಮಾಡಿರಿ. ಒಂದು ತಾಸು ಕುಂದ್ರುವಷ್ಟು ಅಭ್ಯಾಸ ಮಾಡಿರಿ, ಅದರಿಂದ ಎಂಥ ಶಕ್ತಿ ನಮಗೆ ಪ್ರಕಟ ಆಗ್ತದೆ. ಹಿಂಗೆ ಕ್ರಮೇಣ ಸಾಧಿಸ್ಕೋತ ಹೋದಾಗ ಅಧ್ಯಾತ್ಮದಲ್ಲಿ ಪ್ರಗತಿ ಆಗ್ತದೆ. ಅಧ್ಯಾತ್ಮದಲ್ಲಿ ಏನಾಗತ್ತೆ? ಪ್ರಗತಿ ಆಗ್ತದೆ. ಮಹಾತ್ಮರ ಸ್ಥಿತಿಗತಿಗಳನ್ನು ಅನುಕರಣೆ ಮಾಡುವುದೇ ಮಹಾತ್ಮರ ಪುಣ್ಯತಿಥಿ. ಮಹಾತ್ಮರ ಪುಣ್ಯತಿಥಿ ಅಂತ ಎದಕ್ಕಂತಾರ್ರಿ? ಪುಣ್ಯತಿಥಿ ಅಂತ ಎದಕ್ಕಂತಾರೆ? ಮಹಾತ್ಮರ ವಿಚಾರಗಳನ್ನು ಸ್ಮರಣೆ ಮಾಡಿಕೊಳ್ಳೋದು. ಮಹಾತ್ಮರ ಸ್ಥಿತಿಗತಿಗಳನ್ನು ಅನುಕರಣೆ ಮಾಡುವುದೇ ಮಹಾತ್ಮರ ಪುಣ್ಯತಿಥಿ. ಮಹಾತ್ಮರ ಸ್ಥಿತಿಗತಿ ಅಭ್ಯಾಸ ಮಾಡ್ಬೇಕು ನಾವು. ಪುಣ್ಯತಿಥಿ ಅಂದ್ರೆ ಏನು? ಆತ್ಮಾನಂದರ ಪುಣ್ಯತಿಥಿ, ಶಿವಾನಂದಜ್ಜರ ಪುಣ್ಯತಿಥಿ, ಸಿದ್ಧಾರೂಢರ ಪುಣ್ಯತಿಥಿ ಅಂದ್ರೆ ಏನು? ಮಸ್ತ್ ಅಡ್ಗೆ ಮಾಡ್ತಿರ್ತಾರೆ, ಮಸ್ತ್ ಅನ್ನ ಸಾರು ಮಾಡ್ತಿರ್ತಾರೆ, ಪ್ಯಾಂಡಾಲ್ ಹಾಕಿರ್ತಾರೆ. ಇದನ್ನು ಪುಣ್ಯತಿಥಿ. ಆತ್ಮಾನಂದಜ್ಜರು ಹೇಳ್ಯಾರ, ಏನು ದಡಬಿಡ್ದು ಹಿಂಗ್ಯಾರು ಕೂಡಿ ಹುಗ್ಗಿ ಹೊಡೆದವ್ರು ಪುಣ್ಯತಿಥಿ ಅನ್ನೋದು. ಗುದ್ದು ಮಳ ಹುಗ್ಗಿ ಬಿದ್ದಿರ್ತತಿ. ಏನು ತಿಳಿಬೇಕು? ಶಾಸ್ತ್ರ ಅಂತ ಹೇಳ್ಯಾರ. ಜಗದಾಡಿ ಒಗದಾಡಿ ಶಾಸ್ತ್ರ ಹೇಳ್ತೀರಿ, ಜೊಂಡಿಗೆ ಬಿದ್ದು ಹುಗ್ಗಿಗೆ ಬಡದಾಡಿ ಸಾಯ್ತೀರಿ ಅಂತ ಹೇಳ್ಯಾರ. ಪುಣ್ಯತಿಥಿ ಅಂದ್ರೆ ಏನು? ಮಹಾತ್ಮರು ಹೆಂಗೆ ನಡ್ಕೊಂಡ್ರು, ಅವ್ರ ವಿಚಾರಧಾರೆಗಳು ಹೆಂಗಿದ್ದು. ಆತ್ಮಾನಂದರ ಪುಣ್ಯತಿಥಿ ಅಂತ ಮಾಡ್ತಾರೆ. ಅಲ್ಲಿ ಶ್ರವಣ ನಡೆದಿರ್ತತಿಲ್ಲ, ಆತ್ಮಾನಂದರು ಏನು ಹೇಳ್ಯಾರ ಅನ್ನೋದನ್ನು ಮಹಾತ್ಮರಲ್ಲಿ ವಿವರಣೆ ಮಾಡಿ ತಿಳಿಸ್ಕೊಡ್ತಿರ್ತಾರೆ. ಆ ವಿಚಾರಗಳನ್ನು ತಿಳ್ಕೊಳಕ್ಕೆ, ಅಲ್ಲೇ ಆ ವಿಚಾರ ತಿಳ್ಕೊಳಕ್ಕೆ ಕುಂತದ್ದು 100-150 ಮಂದಿ, ಪ್ರಸಾದಕ್ಕೆ ಬರೋದು ಲಕ್ಷಗಟ್ಟಲೆ ಮಂದಿ. ಎಲ್ಲಿ ಹೊಂಟ್ರಿ? ಆತ್ಮಾನಂದರ ಪುಣ್ಯತಿಥಿಗ್ರಿ, ಶಿವಾನಂದಜ್ಜವ್ರ ಪುಣ್ಯತಿಥಿಗ್ರಿ, ಸಿದ್ಧಾರೂಢರ ಪುಣ್ಯತಿಥಿಗ್ರಿ. ಏನು ಮಾಡಿಸ್ಯಾರ್ರಿ? ಏನು ನಡೆದತ್ರಿ? ಪ್ರವಚನ ಚಾಲು ಆಗೈತಿ ಇಲ್ರಿ ಅಂತ ಕೇಳವ್ರು ಎಷ್ಟು ಮಂದಿ? ಅಲ್ಲಿ ಅವ್ರು ಮೊದಲ ಹೋಗಿ ಕುಂತಿರ್ತಾರೆ, ಕೇಳ್ತಾರ. ಅವ್ರ ಚಾಲು ಆಗಿತ್ತ ಮೊದಲ ಹೋಗಿ ಕುಂತಿರ್ತಾರ. ಇವು ಕೇಳ್ತಿರ್ತಾವಲ್ಲಿ, ಇವು ಏನು ಮಾಡ್ಸ್ಯಾರ್ರಿ? ಈ ಸರ್ತಿ ಪೇಶಲ್ ಏನಾರ ಐತೇನ್ರಿ ಅಂತ. ಇದ್ರಾಗ ಹೋಗತ್ ನಮ್ಮ ಜೀವನ. ಮನಗಟ್ಟಾಗಿರ್ತದ.
ಇದ್ರಾಗ ಹೋದ್ರ ಇದಕ್ಕೆ ಪುಣ್ಯತಿಥಿ ಅಂತ ಅನ್ನೋದಿತ್ತು. ಮಸ್ತ್ ಆಗಿತ್ತು ನೋಡ್ರಿ. ಮಹಾತ್ಮರ ಸ್ಥಿತಿಗತಿಗಳನ್ನು ಅನುಕರಣೆ ಮಾಡುವುದೇ ಮಹಾತ್ಮರ ಪುಣ್ಯತಿಥಿ. ಅವ್ರು ಹೆಂಗ್ ಸ್ಥಿತಿ ಹೊಂದಿದ್ರು, ಅವ್ರು ಹೆಂಗ್ ಸಾಧನೆ ಮಾಡಿದ್ರು, ಅದರ ಬಗ್ಗೆ ಅನುಸಂಧಾನ ಮಾಡಬೇಕು ಆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ನೋಡ್ರಿ, ಶರೀರ ಯಾತ್ರೆಯ ಸಲುವಾಗಿ ಏನೂ ಚಿಂತೆಯನ್ನು ಮಾಡಬೇಕಾಗಿಲ್ಲ. ಈ ಶರೀರ ಯಾತ್ರೆ ಸಂಬಂಧ ಏನು ಚಿಂತೆ ಮಾಡಬೇಕಾಗಿಲ್ಲ ಅಂತಾರವ್ರು. ಯಾಕೆ ಈ ಶರೀರ ಯಾತ್ರೆ ಸಂಬಂಧ ಚಿಂತೆ ಮಾಡಬಾರ್ದ್ರಿ? ನಾವು ಚಿಂತೆ ಮಾಡಿದ್ರು ಆಗುವಂಗೆ ಆಕತ್ರಿ. ಅದು ಮಾಡುವಂಗೆ ಅಷ್ಟ ಮಾಡಿ, ನೀ ಮಾಡುವಂಗೆ ಮಾಡ, ಅದು ಆಗುವಂಗ ಆಕತ್ರಿ. ನೀ ಮಾಡಿದಂಗೆ ಆಗೋದಿಲ್ಲದ ಮತ್ತೆ ನೀ ಹಂಗ ಕುಂದ್ರಬೇಡ, ಮಾಡುವಂಗೆ ಮಾಡ, ಅದು ಮಾತ್ರ ತಂದು ಆಗುವಂಗ ಆಕತ್. ಎಷ್ಟು ಮಜಾ ಅಲ್ಲ ಇದೆ. ಅದು ಆಗುವಂಗೆ ಆಕತ್ತಂತ ನಾವು ಮಾಡುವಂಗ ಮಾಡುದು ಬಿಡಾಕತ್ತೇನೆ. ನಾವು ದವಾಖಾನಿಗೆ ಆರಾಮಿರೋದಿಲ್ಲ, ತೋರ್ಸಕ್ಕಂತ ಹೋಗಿರ್ತೇವೆ. ನಾವು ಹೋಗುವಂಗೆ ಹೋಗುದ, ಡಾಕ್ಟ್ರ್ ಇಲ್ಲ ಅಂತ ಹೇಳ್ತಾರೆ. ಮಾಡಿ ಬರುವಂಗೆ ಬರುದ, ಪ್ರಾರಬ್ಧಾಗಿರೋದಿಲ್ಲ. ಮತ್ತೆ ಯಾವಾಗ ಬರ್ತಾರ್ರಿ? ನಾಳೆ ಬರ್ತಾರ್ರಿ. ಮತ್ತು ನಾಳೆ ಬಂದ್ರಾತಂತ ಹೊಳೆ ಬರೋದು, ಮತ್ತು ಮರು ದಿವ್ಸ ಹೋಗ್ತದೆ. ಇಲ್ರಿ ಬರ್ತೇನೆ ಎಂದಿದ್ರು ನಾಳೆ ಕರೆ, ಆದ್ರೆ ಇನ್ನೊಂದು 2 ದಿವ್ಸ ಬಿಟ್ಟು ಬರ್ತಾರಂತ. ಮತ್ತೆ ಮರು ದಿವ್ಸ ಪ್ರಾರಬ್ಧ ಹಂಗೆ ಇರ್ತದೆ. ಇನ್ನೇನು ಏನು ಬಿಡವನು, ನೀನು ಹೋಗೋದೇ ಬೇಡ ಅಂತ ಯಾರೋ ದಾರಿಗೆ ಬಂದಾರ ನೋಡಿ ಡಾಕ್ಟರ್ ಅಂತ, ಮತ್ತೆ ಹೋದ ಕೂಡಲೇ ಕೆಲಸ ಆಗತ್ತೆ. 2 ದಿವ್ಸ ಅಡ್ಡಾಡ್ರೂ ಆಗಲಿಲ್ಲ, ಈಗ ಹೋಗ್ಬೇಕು ಅನ್ನೋದು ಇರಲಿಲ್ಲ, ಯಾರೋ ಹೇಳಿದ್ರು ಆತು. ಅಂದ್ರೆ ಅದು ಕರ್ಮದೊಳಗೆ ಹಂಗೆ ಆ ಟೈಮ್ದೊಳಗೆ ಆಗೋದಿರ್ತದೆ. ಮಾಡೋ ಪ್ರಯತ್ನ ಮಾಡೋದು. ಒಂದಿಷ್ಟು ಮಂದಿ ಗಂಡು ಹಡಿಬೇಕಂತಿರ್ತಾರೆ, ಸಾಲ್ಕ ಹೆಣ್ಣು ಹುಡ್ತಾವೆ. ಒಬ್ರು ಹೆಣ್ಣು ಹಡಿಬೇಕಂತಾರೆ, ಸಾಲ್ಕ ಗಂಡು ಹುಡ್ತಾವೆ. ಅದನ್ನೊಂದು ಹಡಿಬೇಕಂತಿರ್ತಾರೆ, ಒಟ್ಟ ಆಗೋದೇ ಇಲ್ಲ. ಹೆಂಗೆ ಮಾಡೋರು? ನೋಡಿ ಇಷ್ಟು ಮಜಾ ಆಯ್ತ್ರಿ ಇದು ಜೀವನ ರೀ. ದೇವರು ಎಲ್ಲಾರಿಗೆ ಎಲ್ಲಾನು ಎಲ್ಲ ಬೇಡಿದ್ ಕೊಟ್ರ. ನೋಡಿರ್ಬೇಕಾದ್ರೆ ನೀವು, ನಾವು ಗಂಡ ಅಂದ್ರೆ ಗಂಡ ಹುಟ್ಟಿದಾಗಿದ್ದು ಅಂದ್ರೆ ಅಷ್ಟು ಸನ್ಯಾಸಿನೇ ಆಗುದ್ರಿ. ಮತ್ತೆ ಎಲ್ಲರೂ ಗಂಡಕ್ಕೆ ಕೇಳ್ತಾರೆ, ಹೆಣ್ಣ ಹುಟ್ಟಲ್ದಂಗೆ ಆಗ್ಬಿಡ್ತೆ ಅಂದ್ರೆ ಯಾಕ ನಿನಗೇನು ಬೇಕು? ನನಗೊಂದು 4 ಗಂಡ ಬೇಕು, ತಗೋ ನಿನಗೊಂದು 4. ಮತ್ತೊಬ್ಬರನ್ನ ಕೇಳೋದು, ಎಲ್ಲರಿಗೂ ಗಂಡ ಬೇಕು. ಮತ್ತು ಅಷ್ಟು ಗಂಡು ಹುಟ್ಟಿದ್ರೆ ಅವ್ಕೆ ಹೆಣ್ಣು ಎಲ್ಲಿ ತರುದ್ರಿ? ಅವು ಅಷ್ಟು ಸನ್ಯಾಸಿನೇ ಮಾಡಿಬಿಡೋದು, ಮಠನ ಆಗ್ಬಿಡ್ತಾವೆ ಜಗತ್ತಿನ ತುಂಬ. ಅದಕ್ಕೆ ಪ್ರಕೃತಿ ರೀ ಸಮತೋಲದಾಗ ಕಾಯ್ಕೊಂತಿರ್ತದ್ರಿ. ಅದ ಇಲ್ಲಿ ಒಂದಿಷ್ಟು ಗಂಡು ಹುಟ್ಟಬೇಕು, ಇಲ್ಲಿ ಒಂದಿಷ್ಟು ಹೆಣ್ಣು ಹುಟ್ಟಬೇಕು ಅಂತ ಎಲ್ಲ ಸ್ಥಿತಿ ಇರ್ತದೆ. ಅದು ನಾವು ಅನ್ಕೊಂಡಂಗೆ ಆದ್ರೆ ಕಿಸಬಾಯಾಗಿ ಹೋಗ್ಬಿಡ್ದಕ್ಕೆ ಜಗತ್ತಿನಾಗ ಏನು ಸಿಗೋದೇ ಇಲ್ರಿ. ಎಲ್ಲರೂ ಕುರ್ಚಿ ಮ್ಯಾಗ ಕುಂತು ಬಿಡ್ತಾರೆ, ಯಾರು ಕಸ ಹೊಡೆಯವರು ಇಲ್ಲಂಗೆ. ಅವ್ರಿಗೆ ಅನ್ಕೊಂಡಂಗೆ ಆಕೈತಿ ಅಂದ್ರೆ ಅದು ಪ್ರಾರಬ್ಧ ಅನುಸಾರವಾಗಿ ಏನು ಆಗ್ಬೇಕಂತಿರ್ತೈತಲ್ಲ, ಅದು ಹಾಕೋತ ಹೋಗ್ತಿರ್ತೈತಿ. ಮಾಡುವಂಗೆ ಮಾಡೋದು, ಆಗುವಂಗೆ ಆಗ್ತದೆ. ಅದಕ್ಕೆ ಇಲ್ಲಿ ಅಪ್ಪವ್ರು ಹೇಳ್ತಾರ, ಶರೀರ ಯಾತ್ರೆಯ ಸಲುವಾಗಿ ಏನು ಚಿಂತೆಯನ್ನು ಮಾಡಬೇಕಾಗಿಲ್ಲ. ಮಚ್ಚಿಲೆ ಬಡಿಸಿಕೊಳ್ಳೋದಿದ್ರೆ ಬಡಿಸಿಕೊಳ್ಳುವುದು. ಮಚ್ಚಿಲೆ ಬಡಿಸಿಕೊಳ್ಳೋದಿತ್ತಂದ್ರೆ ಬಡಿಸಿಕೊತೈತಿ, ಮೆರೆಸಿಕೊಳ್ಳೋದಿತ್ತಂದ್ರೆ ಮೆರೆಸ್ಕೊಂತೈತಿ, ವಿಷ ಹಾಕಿಸ್ಕೊಳ್ಳೋದಿತ್ತಂದ್ರೆ ವಿಷ ಹಾಕಿಸ್ಕೊಂತೈತಿ. ಅಲ್ರಿ ಸಿದ್ಧಾರೂಢರಿಗೆ ವಿಷ ಹಾಕಿದರು. ಅವ್ರಂದ್ರೆ ನಾ ವಿಷ ಹಾಕಿಸ್ಕೊಳ್ಳೋದು ನನ್ನ ಪ್ರಾರಬ್ಧಾಗಿತ್ತಂತ ಉಂಡು ಬಿಟ್ರು. ಹಿಂಗೆ ನಮ್ಮದು ಏನೇನೈತಿ, ಯಾರ್ಯಾರು ನಮ್ಮ ಮ್ಯಾಗ ಏನೇನು ಪ್ರಯೋಗ ಮಾಡವ್ರ ಅದಾರ ಮಾಡವ್ರ, ಯಾರನ್ನ ನಾವು ಪ್ರಯೋಗ ಮಾಡಿರ್ತೇವಲ್ಲ, ಮತ್ತು ನಾವು ಕುಂತಿರೋದಿಲ್ಲ, ಕಿಡಿಕಿ ವ್ಯವಹಾರ ಮಾಡಿರ್ತೇವಲ್ಲ ನಿಮ್ಮ ಹಿಂದಿನ ಜನ್ಮದಾಗ. ಮತ್ತು ಅದಷ್ಟು ಏನಕ್ಕತ್ತ ಬಂದು ಆಡೋದನ್ನ ನೋಡ್ರಿ. ಬಡಿಸಿಕೊಳ್ಳುವುದಿದ್ದರೆ ಬಡಿಸಿಕೊಳ್ಳುವುದು, ಹೂವಿನ ಮಾಲೆಯನ್ನು ಹಾಕಿಸಿಕೊಳ್ಳುವುದಿದ್ದರೆ ಹಾಕಿಸಿಕೊಳ್ಳುವುದು. ಎಷ್ಟೋ ಮಂದಿ ಸನ್ಮಾನ ಮಾಡ್ತಾರೆ, ನಮಗೆ ಸನ್ಮಾನ ಮಾಡ್ತಾರೆ. ಅದು ಸನ್ಮಾನ ಮಾಡಿಸಿಕೊಳ್ಳೋದಿರ್ತೈತಿ. ಅಲ್ಲೋ ಅಂದ್ರು ಎಡ್ಕೊಂಡು ಬಂದು ಕುಂತು ಶಾಲು ಹಾಕಿ ಹೂವು ಹಾಕಿ ಮಾಡೇ ಬಿಡ್ತಾರೆ. ಮತ್ತು ಒಂದು ಟೈಮ್ದೊಳಗೆ ಬೈಯಾಕ ಹತ್ರ ಅಂದ್ರೆ ನಮ್ಮನ್ನ ಏನು ಚಲೋ ಅದ ನಾವು ಭಾಳ ರಾಪ ನೀವ, ಇನ್ನು ಸಿದ್ಧಾರೂಢ ನೀವ, ಶಿವಾನಂದ ಅಜ್ಜ ನೀವ ಅನ್ನಕ್ಕೆ ಹತ್ತಾರಿಲ್ಲ. ಮತ್ತು ಒಮ್ಮೆ ಹಂಗೆ ಅನಿಸ್ಕೊಳ್ಳೋದು ಬರ್ತೈತೆ, ಒಮ್ಮೆ ಹಿಂಗೆ ಅನಿಸ್ಕೊಳ್ಳೋದು. ಅವಾಗ ಹಂಗೆ ಅಂದಿರ್ತೇವೆ, ಇಲ್ಲಿ ಏನೇನು ಆಗೋದರ್ರಿ.
ನೋಡ್ರಿ, ಹೂವಿನ ಮಾಲೆಯನ್ನು ಹಾಕಿಸಿಕೊಳ್ಳುವುದಿದ್ದರೆ ಹಾಕಿಸಿಕೊಳ್ಳುವುದು, ಯಾವ ಕಾಲಕ್ಕೆ ಏನು ಆಗಬೇಕಾಗಿದೆಯೋ ಅದು ಆಗಿಯೇ ತೀರುವುದು. ನೋಡ್ರಿ, ಅದೇನು ತಪ್ಪುವುದಿಲ್ಲ. ಇದಕ್ಕೆ ಸಿದ್ಧಾರೂಢರದ ನಿದರ್ಶನ ಉದಾಹರಣೆ ಹೇಳ್ತಿರ್ತೇವಲ್ಲ. ತೇರ್ನ್ಯಾಗ ಕುಂದ್ರಿ ಎಲ್ಲಾರು ಅಂದ್ರಂತ, ಯಪ್ಪ ನಿಂಗೆ ತೇರ್ ಮಾಡ್ಸೋಣ ಬ್ಯಾಡ್ರು ಅಂದ್ರಂತವ್ರು. ಮಾಡ್ಸವ್ರ ನಾವು ಮಾಡಸ್ರಿ ಅಂದ್ರು. ಮತ್ತು ಅವ್ರು ಮಾಡ್ಸಕ ನಿಂತಾರ, ಅವ್ರ ಪ್ರಾರಬ್ಧ ಹಂಗೈತದ. ಮಾಡಸ್ರಿ ಅಂದ್ರಂತ ಕುಂತ್ರು ಯಪ್ಪ ಇದ್ರಾಗ ಕುಂತ್ರ ಅವ್ರು. ಮಾಡ್ತೇವಂದ್ರ ಹ್ಞೂ ಮಾಡ್ರಿ ಅಂದ್ರ ಕುಂದ್ರಿಸಿದ್ರ ಮತ್ತು ಎಳೆಯಾಕ ಹತ್ತರ್ರಿ. ಮತ್ತು ತೇರು ಎಳೆಯಾಕ ಹತ್ತಿಂದ ಮತ್ತು ಒಗ್ಯಾವ್ರ ಅಲ್ಲಿ ಅವ್ರು ಉತ್ತತ್ತಿ ಹಾಡ್ತಾವ್ರ. ಉತ್ತತ್ತಿ ಒಗದ್ರಂತ, ಒಬ್ಬ ಚಪ್ಪಲ್ ಒಗದ್ ಬಿಟ್ಟಂತ ಸಿದ್ಧಾರೂಢರಿಗೆ. ಅದು ಕಪಾಳಕ್ಕೆ ಹೋಗಿ ಬಡಿತಂತ ಸಿದ್ಧಾರೂಢಾಚಾರ್ಯ. ಅಂದ್ಕೊಂಡು ಹುಯ್ ಅಂದ ಅವ್ನು ಹಿಡ್ಕೊಂಬಂದ್ರು ಚಪ್ಪಲ್ ಹೋಗದವನು. ಯಪ್ಪ ಇವ್ಗೆ ಏನು ಶಿಕ್ಷೆ ಕೊಡಬೇಕು ಹೇಳು, ಹಂಗೆ ಯಾಕೆ ಕೊಡ್ತೀರಿ ಅಂದ್ರಂತ ಅವ್ರು. ನಿಮಗೆ ಚಪ್ಪಲ್ ಹೋಗದನ್ರಿ, ಮತ್ತು ನೀವೇನು ಹೋಗಿದ್ರಿ? ಹೂವು ಹಣ್ಣು ಉತ್ತತ್ತಿ ಒಗದ್ರಿ. ಒಗದ್ರಿ ಏನಕತ್ ನಿಮಗೆ? ಆನಂದ ಅನಿಸ್ತು. ಅವ್ನು ಚಪ್ಪಲ್ ಹೋಗಿದ್ರೆ ಆನಂದ ಅನಿಸ್ತತಿ. ಅಲ್ರೋ ನೀವ ತೇರ್ ಬ್ಯಾಡ ಅಂದ್ರು ನೀವ ಮಾಡಿದ್ರಿ, ನೀವ ಅದ್ರಾಗ ಕುಂದರ್ಸಿದ್ರಿ, ಎಳಿಯಾಕೆ ಹತ್ರಿ. ಮತ್ತು ಅವ ಅದನ್ನ ಯಾಕೆ ಹೋಗದ್ನು ಇದನ್ನ ಯಾಕೆ ಹೋಗದ್ನಿ ಅಂತೀರಿ? ಏನೇನು ಒಗಿಬೇಕು ಮಾಡವ್ರು ನೀವು, ಕುಂದ್ರಸವ್ರು ನೀವು, ಒಗ್ಯಾವ್ರು ನೀವು, ಏನು ಮಾಡ್ಬೇಕಂತೀರಿ ಮಾಡ್ರಿ, ನಾ ಅದಕ್ಕೆ ಸಾಕ್ಷಿ ಅದೀನಿ ಅಂದ್ರು ಅವರು ಸಿದ್ಧಾರೂಢರು. ಈಗ ತೇರಿಗೆ ಉತ್ತತ್ತಿ ಒಗಿತಾರಲ್ರಿ, ಯಾಕೆ ಒಗಿತಾರ? ಇದು ಯಾರಿಗಾರ ಗೊತ್ತಾನೆ? ಯಾರಿಗೂ ಗೊತ್ತು. ಹೋಗಿದ್ದು ಮನೋರಣರು ಅದಕ್ಕೆ ಹೋಗಿತಾರೆ, ನೀವಲ್ಲ ಮಾರಕ್ಕೆ ಹೋಗೋರು. ಈ ತೇರಿಗೆ ಉತ್ತತ್ತಿ ಯಾಕೆ ಹೋಗಿತಾರೆ? ಚಮ್ಮಣ್ಣವ್ರು ಎದಕ್ಕೆ ಹೋಗಿತಾರ್ರಿ? ಗೊತ್ತಿಲ್ರಿ. ಈಗ ನೋಡ್ರಿ, ಶರೀರ ಅನ್ನೋದನ್ನ ತೇರು ಹೊಂಡಿತಿ ಅಂದ್ರೆ ಜೀವನದೊಳಗೆ ಜೀವನ ಸಾಕ್ಸಾಕತ್ತಿ. ಉತ್ತತ್ತಿ ಏನವ ಕಾಸ್ತಾವ, ಪಡಲ್ಲ ಬಡಿತಿರ್ತಾವ, ಮಾರಿಗೆ ಬಡಿತಾವಿಲ್ಲ, ಬಂದ ಕಾಡ್ತಾವಿಲ್ಲ. ತೇರ್ನಾಗ ಅದ ಕುಂತಿರ್ತಾರಲ್ಲ ದೇವ್ರು, ಬೇಕಾದಷ್ಟು ಬಡಿಲಿ ಹಿಂಗ ಬಡಿಸ್ಕೊಂತ ಕುಂತಿರ್ತದ. ಅದಕ್ಕೆ ಸಿದ್ಧಾರೂಢ ಕುಂತಾನಲ್ಲ, ಹೂವನು ಬಂತು ಅಂದವ, ಚಪ್ಪಲ್ ಬಂತು ಅಂದವ. ಹಿಂಗೆ ಜೀವನದೊಳಗೆ ಏನು ಬರ್ತಾವ ಅಂತ ಅಂತ ನೋಡ, ಅವಷ್ಟ ತೇರ್ ಹತ್ಬೇಕು. ಈ ಜೀವನನ್ನು ತೇರ್ ಯಾರು ಹತ್ಬೇಕು? ನಾವು ಹತ್ತೇ ಬಿಟ್ಟೇವಿ, ಹತ್ಬೇಕಂತ ಯಾರಂತ ಬಿಟ್ಟೇವಿ. ವದಿಸ್ಕೊಳಕ, ಬಡಿಸ್ಕೊಳಕ, ಉಣಿಸ್ಕೊಳಕ ಬಂದೇವಿಲ್ರಿ, ಉಣ್ಣಾಕತ್ತೇವಿಲ್ಲ. ನೋಡಿ, ಯಾರ ಹೊಗಳಿದ್ರಿಲ್ಲ ಹೂವು ಒಗದಂಗ್ರಿ, ಯಾರೇ ತಗಳಿದ್ರಿ ಚಪ್ಪಲ್ ಒಗದಂಗೆ. ಇಷ್ಟ ಇದೆ ಅಲ್ಲಿ ಕಾಣುವಂಗೆ ಒಗಿತಾರ ಉತ್ತತ್ತಿ ಹೂವು ಚಪ್ಪಲ್. ಇಲ್ಲೇ ಕಾಣಲ್ಲಂಗೆ ಒಗಿತಾರ. ಯಾರೇ ಹೊಗಳಿದ್ರಿಲ್ಲ ಅಂತ, ಯಾರೇ ಬೇದ್ರು ಅಂತ ಟಪ್ಕೊಂಡು ಕುಂತು ಕೊಡ್ತೈತಿ. ಇದಕ್ಕೆ ಒಳಗಾಗಲಾರ್ದಂಗೆ ಇವ ನೋಡ ಜೀವನದೊಳಗೆ ಬರ್ತಕ್ಕಂಥ ಕಷ್ಟಗಳು, ಅದು ತೇರು ಅಳಿಗಾಡ್ಕೊಂತ ಹೊಕ್ಕಿರ್ತೈತಿ. ಹಿಂಗೆ ನಮ್ಮದು ಅಳಿಗಾಡ್ಕೊಂತ ಹೊಕ್ಕತ್ತಿಲ್ರಿ, ಅಳಿಗಾಡ್ಕೊಂತ ನಡಿತೇವಿಲ್ಲ. ಕಾಲು ಮುಂದೆ ಕಾಲಿಂದ ಇಟ್ಕೊಂತ ಹೊಕ್ಕೇವಿಲ್ಲ. ಆ ತೇರು ಎರಡು ಗಾಲಿ ನೆಟ್ಟಗೆ ಹೊಕ್ಕಾವ. ಇದ್ರು ಹಂಗಲ್ಲ, ಒಂದು ಮುಂದೆ ಹೊಕ್ಕತಿ, ಒಂದು ಏನು ಹೊಕ್ಕತಿ. ಒಬ್ಬ ಕೇಳಿನಂತ ಡಾಕ್ಟ್ರ್ ಅಂತಕ್ಕೆ ಹೋಗಿ, ಡಾಕ್ಟ್ರ ನನಗೊಂದು ಜಡ್ಡು ಬಂದತ್ರಿ ಅಂದ. ಏನು ಬಂದತಿ? ಜಡ್ಡು. ಏನು ಜಡ್ಡು ಬಂದತಿ? ನಡಿ ಹೊತ್ನ್ಯಾಗ ಒಂದು ಕಾಲು ಮುಂದೆ ಹೊಕ್ಕತ್ರಿ, ಒಂದು ಕಾಲು ಹಿಂದೆ. ಏನು ಮಾಡ್ಬೇಕ್ರಿ ಅದಕ್ಕೆ ಡಾಕ್ಟ್ರ್ ಅವ್ರು? ಅಲ್ಲೋ ಅದು ಸಹಜದ ಹಂಗ ಅಂತ ಅವ್ರು ಅಂದ್ರಂತ. ಇಲ್ರಿ ಇದನ್ನ ಹೆಂಗಾರೆ ಮಾಡಿ ಒಮ್ಮೆ ಇಡುವಂಗೆ ಮಾಡ್ರಿ. ಒಂದು ಕಾಲು ಮುಂದೆ ಆಗಬಾರ್ದು, ಒಂದು ಕಾಲು ಹಿಂದೆ ಆಗಬಾರ್ದು, ಆದ್ರೂ ನಡಿಬೇಕಂತ. ನೀವು ಹುಚ್ಚು ಹಿಡ್ದಕ್ಕೆ ಇದಕ್ಕಂದ್ರೆ ಅದಕ್ಕೆ ಅವ್ರು ಡಾಕ್ಟ್ರಿ ಹೇಳಿದ್ರಂತ, 2 ಗುಳಿಗೆ ಕೊಡ್ತೇನೆ, ಇವನು ನೀ ಎಂದ ನಾ ಹೇಳಿ ಟೈಮ್ ತೊಗೊಂತಿ ನೋಡು, ಅಂದು ನಿನ್ನ ಒಂದು ಕಾಲು ಮುಂದೆ ಒಂದು ಕಾಲು ಹಿಂದೆ ಆಗೋದು ತಪ್ಪತ್ತೆ ಅಂತ. ಯಾವಾಗ ರೀ ಡಾಕ್ಟ್ರು ಅನ್ನಂತಾವ. ನೋಡು, ಈ ಹೇಳೋಕ್ಕಿಂತ ಮೊದಲು ಒಂದು ತೊಗೋಬೇಕು, ಮಕ್ಕೊಂಡಿದ್ದು ಒಂದು ತೊಗೋಬೇಕಂತ. ಹೆಂಗೆ ತೊಗೊಳಿದ್ರಿ ಅವನು ಗುಳಿಗೆ? ಹೇಳೋಕ್ಕಿಂತ ಮೊದಲು ಒಂದು ತೊಗೊಳ್ದು, ಎತ್ತರ ಆಗಿರೋದಿಲ್ಲ, ಮಕ್ಕೊಂಡಿಂದ ಒಂದು ತೊಗೊಳ್ದು. ಹೆಂಗೆ ತೊಗೊಳ್ದು? ಇವನ್ 2 ಗುಳಿಗಿನಿ ಯಾವೊಂದು ತೊಗೊಂತಿ ನೋಡ, ಅಂದು ನಿನ್ನ ಕಾಲು ಒಂದು ಮುಂದೆ ಒಂದು ಹಿಂದೆ ಆಗೋದು ನೋಡಂತ. ಹೌದ್ರಿ? ಯಾವಾಗ ತೊಗೋಬೇಕವ? ಅವ್ನು ತೊಗೊಳೋದಾಗೋದಿಲ್ಲ.
ಅದು ಒಂದು ಕಾಲ ಮುಂದೆ ಒಂದು ಕಾಲ ಹಿಂದಿರೋದೇ ಇದೆ. ಜೀವನ ನೆಟ್ಟಿಗೆ ಹೋಗೋದೇ ಇಲ್ಲ ಇದು. ಇದೊಂದಿಟ್ಟು ಮುಂದೆ ಹಾಕತ್ತಿ, ಒಂದಿಟ್ಟು ಹಿಂದೆ ಹಾಕತ್ತಿ. ಏನ ಇಲ್ಲ ಹಿಂದೆ ಮುಂದೆ ಮಾಡೋದಿಲ್ಲ, ನೆಟ್ಗೆ ಹೋಯ್ತು ನೀವು. ಕಾಲಿಗೆ ಒಂದು ಹಗ್ಗ ಕಟ್ಕೋ, ನಡಿಯಕ್ಕೆ ಚಾಲು ಮಾಡು. ಮುಂದರೆ ಬೀಳ್ತಿ, ಹಿಂದರೆ ಬೀಳ್ತಿ, ಅಡಮಗ್ಲರೆ ಬೀಳ್ತಿ. ಹೌದಿಲ್ಲ? ಹಿಂದೆ ಮುಂದೆ ಇದ್ರೆ ನಡಿಯಾಕೆ ಬರ್ತೈತೋ, ನೆಟ್ಟಿಗೆ ಜಿಗದಾಗ ಹೋದ್ರೆ ನಡಿಯಾಕೆ ಬರ್ತೈತ್ರಿ. ಹಿಂಗೆ ಇದು ಏರುಪೇರಿದ್ರೆ ಇದು ಏರುಪೇರಲಿ ಜೀವನ ಅಂತಾರಲ್ಲ. ಅದಕ್ಕೆ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ. ಸರಸ ವಿರಸಗಳಿರ್ತಾವೆ. ಮದುವೆ ಫಸ್ಟ್ ಪೈಲೆ ಮದುವೆ ಆದಾಗ ಸರಸ, 1 ವರ್ಷ ಆಗ್ತಿಲ್ಲ ವಿರಸ. ನೀ ಇಷ್ಟ್ಯಾಕೆ ಕಡಿಮೆ ಒಂದು ಏನೋ ಬಂದಿತ್ತು ಅದು ನೋಡಾತಿದ್ವಿ. ಹೆಂಡತಿಗೆ ಹೊಸದಾಗಿ ಮದುವೆ ಆದಾಗ ಇಷ್ಟ್ಯಾಕೆ ಕಡಿಮೆ ಮಾತಾಡ್ತೀನಿ ನೀನು, ಇಷ್ಟು ಸ್ಲೋ ಯಾಕೆ ಮಾತಾಡ್ತೀನಿ ಅಂದು ಗಂಡ ಅನ್ನಂತ. ಆಕೆ ಅಂದ್ಲಂತ, ನನ್ನ ಸ್ವಭಾವನ ಹಂಗೈತ್ರಿ ಅಂದ್ಲಂತಕ್ಕೆ. ಫಸ್ಟ್ ಇದು ಮದುವೆ ಆದಾಗ ಈಗ ಅಂದಿದ್ದು 2 ವರ್ಷ ಹೋತಂತ. ಯಾಕೆ ಕೆಸಬಾಯಿ ನಾ ಮಾತಾಡೋದು ಹಿಂಗ, ನಿಮಗೆ ಕೇಳುವಂಗಾದ್ರೆ ಕೇಳೋ ಇಲ್ಲ ಸೆಟಿ ಅಂದ್ಲಂತ. ಯಾರಿಗೆ? ಆಮ್ಯಾಗ 2ನೇ ವರ್ಷಕ್ಕಿದು ಮುಂದೆ ನಿಂದೇನು ಹಚ್ಚಿ ಅಂತ ಹೊಡೆದ ಬಿಟ್ಲಕ್ಕಿಲ್ಲ ಅತ್ತಿಗುಣಿ ತಗೊಂಡು. ಅಂದ್ರೆ ಹಿಂಗೂ ಇರ್ತತಿ, ಮುಂದೆ ಹಂಗೂ ಬರ್ತತಿ. ಇದು ಜೀವನ ಹಿಂಗೆ ತಿಳ್ಕೊಂಡಿರ್ಬೇಕ್ರಿ. ಎಷ್ಟು ಮೆತ್ತಗೆ ಮಾತಾಡ್ತಾಳೆ, ಏನು ಹಿಂಗ ಕಾಯಂ ಮಾತಾಡ್ತಾಳೆ ಅಂತ ತಿಳ್ಕೊಬಾರ್ದು. ಇವು ಮುಂದೆ ಹತ್ತಿಕೊಂಡೇನು ಹೇಳ್ತಿರ್ತಾವಂತ ಮೊದಲ ಸಿದ್ಧಾಗಿ ಕುಂತು ಬಿಡುದ್ರಿ. ಈ ಜೀವನಕ್ಕೆ ಹೊಂದಿಕೊಂಡು ಯಾವ ಹೋಗ್ತಾನಲ್ಲ, ಇದನ್ನ ಹಚ್ಕೊಳ್ಳಾರ್ದ ಏರುಪೇರುಗಳಿಗೆ ಸಮನಾದ ಚಿತ್ತವನ್ನು ಇಟ್ಕೊಂಡು ಯಾವ ಹೋಗ್ತಾನಲ್ಲ, ಅವ ಯಾವಾಗಲೂ ಏನಿರ್ತಾನ, ಸುಖಿಯಾಗಿ ಇರ್ತಾನ ಅಂತ ಹೇಳ್ತಾರೆ. ನೋಡ್ರಿ, ಹೂವಿನ ಮಾಲೆಯನ್ನು ಹಾಕಿಸಿಕೊಳ್ಳುವುದಿದ್ದರೆ ಹಾಕಿಸಿಕೊಳ್ಳುವುದು. ನೋಡ್ರಿ, ಆಮ್ಯಾಗ ಮಚ್ಚಿಲೆ ಹೊಡಿಸಿಕೊಳ್ಳುವುದಿದ್ದರೆ ಹೊಡಿಸಿಕೊಳ್ಳುವುದು. ಅನುಕೂಲ ಆಗೋದಿದ್ರೆ ಅನುಕೂಲ ಆಕತಿ, ಪ್ರತಿಕೂಲ ಆಗೋದಿದ್ರೆ ಪ್ರತಿಕೂಲ ಆಗ್ತದೆ. ಮನಸ್ಸಿಗೆ ಹಚ್ಕೋಬೇಡ ಅಂತ ಹೇಳ್ತಾರೆ. ಅದೇನು ತಪ್ಪುವುದಿಲ್ಲ. ಬದುಕುವುದಕ್ಕಾಗಿ ತಿನ್ನಬೇಕು, ತಿನ್ನುವುದಕ್ಕಾಗಿ ಬದುಕಬಾರದು. ಅನುಭವದಿಂದ ಕಾಣಿಸುವುದು ಕಣ್ಣಿಗೆ ಕಾಣಿಸುವುದಿಲ್ಲ. ಆಳವಾಗಿ ಅಂತರಂಗವನ್ನು ನೋಡ್ರಿ, ಅಂತರಂಗದಲ್ಲಿ ಮನೋವೃತ್ತಿ ಹಿಡಿದಾಗ ಆನಂದವು ಅನುಭವಕ್ಕೆ ಬರುವುದು. ಈಗ ಶರೀರ ಆರೋಗ್ಯವನ್ನು ನಾವು ರಕ್ಷಣೆ ಮಾಡ್ಕೋಬೇಕಾದ್ರೆ ಬದುಕುವುದಕ್ಕಾಗಿ ತಿನ್ನಬೇಕು, ತಿನ್ನುವುದಕ್ಕಾಗಿ ಬದುಕುವಂಗಿಲ್ಲ. ನಾವು ತಿನ್ನುವುದಕ್ಕಾಗಿ ಬದುಕೀವಿ ಅಂದ್ರೆ ಅದು ರುಚಿ ಬೆನ್ನು ಹತ್ತೀವಿ ಅಂತ ಅರ್ಥ. ತಿನ್ನಬಾರದೆಲ್ಲ ತಿನ್ನಾಕತ್ತೀವಿ ಅಂತ. ಅದರಿಂದ ಏನಕ್ಕತಿ? ಶರೀರ ಆರೋಗ್ಯ ಕೆಡ್ತದೆ. ಆಮ್ಯಾಗ ವಿಚಾರ ಮಾಡೋದ ಮಾಡ್ಬೇಕು, ತಲೆಯಾಗ ತುಂಬ್ಕೊಳ್ಳೋದು ತುಂಬ್ಕೊ, ಅಧ್ಯಾತ್ಮ ತುಂಬ್ಕೋಬೇಕು ತಲೆಯಾಗ. ಪ್ರಪಂಚ ತುಂಬ್ಕೊಂಡ್ರೆ ಟ್ರಿಜರಿ ತಂದೇವಿ, ಬಂಗಾರ ರೇಷ್ಮೆ ಸೀರೆ ನೋಟು ಇಡ್ಬೇಕು. ಊರ್ ಕಸ ಎಲ್ಲ ತುಂಬಿದ್ರಾಗ ಇಟ್ಟು ಒಂದು ಚರಿ ನೀರು ಹಾಕ್ತೀನಿ ಅಂದ್ರೆ ಏನಾಕತ್ತದ? ಹೊಲಸು ನಾರ್ತತಿ. ಹಂಗೆ ತಲೆಯಾಗೆಲ್ಲ ತುಂಬ್ಕೊಂಡಿವಿ ಅಂದ್ರೆ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಬದುಕುವುದಕ್ಕಾಗಿ ತಿನ್ನಬೇಕು, ತಿನ್ನುವುದಕ್ಕಾಗಿ ಬದುಕಬಾರದು. ಅನುಭವದಿಂದ ಕಾಣಿಸುವುದು ಕಣ್ಣಿಗೆ ಕಾಣಿಸುವುದಿಲ್ಲ. ಅನುಭವಕ್ಕೆ ಬರೋದು ಕಣ್ಣಿಗೆ ಕಾಣೋದಿಲ್ಲ. ಸಕ್ರೆ ತಿನ್ರಿ, ತಿಂದರೆ ಹೆಂಗಿತ್ರಿ? ಸಿಹಿ ಇತ್ತು. ತೋರಿಸ್ರಿ ಕೊಂದಿಗೆ ತೋರ್ಸಕ್ಕೆ ಬರ್ತೈತೇನ? ಸಿಹಿ ತೋರ್ಸಕ್ಕೆ ಬರ್ತೈತಿ? ಒಂದು ಮೆಣಸಿನ್ಕಾಯಿ ಕಡಿಸೋದ್ರಿ, ಒಂದು ಮೆಣಸಿನ್ಕಾಯಿ ಕಡಿಸೋದು. ಮೆಣಸಿನ್ಕಾಯಿ ಕಡಿಸಿ ಅಂತ ನಾವು ಅಂದ್ರೆ ಕಾರ್ ಹೆಂಗೈತೆ ತೋರ್ಸಂದ್ರೆ ಕೊಂಡ ನೀರು ಬಂದ ಕಾಣ್ತಾವಿಲ್ಲ. ಕೊಂಡ ನೀರು ಕೊಂಡು ಕಾರ್ ಎಲ್ಲಿ ಕಂಡಿತೀರಿ? ಮೆಣಸಿನ್ಕಾಯಿ ಕಂಡಿತಿ, ಅದು ಉಸು ಖಾರದ ಪ್ರಮಾಣ ಹೆಂಗೈತಿ ಅನ್ನೋದು ತೋರ್ಸಕ್ಕೆ ಬರ್ತೈತನ? ಹೇಳು, ಇಷ್ಟು ಸೈಜ್ ಐತಿ ನೋಡಂತ ಹಿಂಗೆ ಹಿಡಿದು ತೋರ್ಸಕ್ಕೆ ಬರ್ತೈತನ? ಅದು ಅನುಭವ ಗಮ್ಯ ರೀ. ತಿನ್ನೋದು ಇಂದ್ರಿಯ ಗಮ್ಯ. ತಿಂದಿಂದ ಕಣ್ಣಾಗ ನೀರು ಬರ್ತದಲ್ಲ, ಅದು ಇಂದ್ರಿಯ ಗಮ್ಯನ. ಆದ್ರೆ ಉಸುಗುಟ್ಟು ಅನುಭವ ಆಕತ್ತಲ್ಲ, ಅದೇನು ಇಂದ್ರಿಯ ಗಮ್ಯ ಅಲ್ಲ, ಅನುಭವ ಗಮ್ಯ ಅಂತ ನೋಡ್ರಿ. ಅನುಭವದಿಂದ ಕಾಣಿಸುವುದು ಕಣ್ಣಿಗೆ ಕಾಣಿಸುವುದಿಲ್ಲ. ಆಳವಾಗಿ ಅಂತರಂಗದಲ್ಲಿ ಮನೋವೃತ್ತಿ ಹಿಡಿದಾಗ ಆನಂದವು ಅನುಭವಕ್ಕೆ ಬರುತ್ತದೆ. ಅಂತರಂಗದೊಳಗ ಆಳವಾಗಿ ಅಂತರಂಗದೊಳಗೆ ಅನುಭವಕ್ಕೆ ಹೋದಾಗ ಆನಂದ ಅನುಭವಕ್ಕೆ ಬರ್ತದೆ. ಒಳಗೆ ಹೋಗ್ಬೇಕಲ್ಲ, ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ, ಒಳ್ಳೆಯ ಬಟ್ಟೆಯ ನಾರಯ್ಯುತ್ತ, ಹಿಡಿದದ್ದನ್ನೆಲ್ಲ ಕೈ ಬಿಡುತ್ತ ನಮ್ಮ ಸ್ವರೂಪದೊಳಗೆ ಹೋದಾಗ ನಮಗೆ ಆನಂದ
ಸುಖ ಶಾಂತಿ ನೆಮ್ಮದಿ ಇದ್ದ ಇರ್ತದೆ. ಅದು ಎಲ್ಲಿ ಹೊರಗೆ ಯಾರ ಹಂತಕ್ಕೂ ಒತ್ತಿ ಇಟ್ಟಿಲ್ಲ. ಅವನು ಆನಂದವನ್ನು ಯಾರ ಹಂತಕ್ಕೆ ಒತ್ತಿ ಇಟ್ಟಿಲ್ಲ. ಆದರೂ ಬರೀ ಆಕಿ ಕೊಡ್ತಾಳೆ, ಅವ ಕೊಡ್ತಾನೆ, ಇದು ಕೊಡತತಿ ಅದು ಕೊಡ್ತತಿ ಅಂತ ಬೆನ್ನು ಹತ್ತೀವಿ. ಯಾವುದೂ ಕೊಡೋದಿಲ್ಲ. ಇಲ್ಲಿ ತನಕ ಕಪಾಳ ಗೆಡ್ಡಿ ಕೊಟ್ಟಾವ ನೋಡು, ಚೆಂಡು ಗಡ್ಡಿ ಮೇಲೆ ಕೈ ಕೊಟ್ಟಾವ ನೋಡು. ಈಗ ಸ್ವರೂಪದ ಕಡೆ ಹೋಗಿ ಪರಮ ಆನಂದವನ್ನು ಹೊಂದುವಂತಪ್ಪ ಅವರು ಹೇಳ್ತಾರ. ಇಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ದೊರಕಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. सकल साधु संत महाराज को जय।